ಗುಡ್ ಮಾರ್ನಿಂಗ್. ಸೊ ನಾವು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದ್ವಿ ಇಷ್ಟಕ್ಕೆ ಮುಂಚೆ. ಸೊ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮಾರ್ಕೆಟಿಂಗ್ ಆ ತರ ಇಂಟ್ರೊಡಕ್ಷನ್ ಆಯ್ತು. ಸೊ ಇವಾಗ ಫೇಸ್ಬುಕ್ ಜನರಲ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪೋಸ್ಟ್ಸ್ ಹೇಗಾದ್ರೆ ಮಾಡ್ತೀವೋ, ರೆಗ್ಯುಲರ್ ಆರ್ಗ್ಯಾನಿಕ್ ಪೋಸ್ಟ್ಸ್ ಹೇಗಾದ್ರೆ ಮಾಡ್ತೀವೋ ಹಾಗೆ ಆಡ್ಸ್ ಕೂಡ ರನ್ ಮಾಡ್ಬೋದು. ಸೊ ಎರಡು ಫೆಚಿಂಗೇ ಇರುತ್ತೆ. ಬಟ್ ನನ್ನ ಇಫ್ ಯು ಆಸ್ಕ್ ಮೀ ಇನ್ ಪರ್ಸನಲ್, ನಾನೇನಂತೀನಿ ಅಂದ್ರೆ ಆರ್ಗ್ಯಾನಿಕ್ ರೀಚ್ ಇಸ್ ಇಂಪಾರ್ಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ. ಫಸ್ಟ್ ಅಂದ್ರೆ ಅವಾಗವಾಗ ನೀವು ಟ್ರೈ ಮಾಡ್ತಾ ಇರ್ಬೇಕು ಆಡ್ಸ್, ಬಟ್ ಸ್ಟಿಲ್ ಅಂದ್ರೆ ಬೆನಿಫಿಟ್ ಏನು, ಸೋಷಿಯಲ್ ಮೀಡಿಯಾ ಬೆನಿಫಿಟ್ ಏನು ಅಂದ್ರೆ ಇಟ್ಸ್ ಆಲ್ರೆಡಿ ಅ ಫ್ರೀ ಪ್ಲಾಟ್ಫಾರ್ಮ್ ಫಾರ್ ಯು. ಫ್ರೀ ಪ್ಲಾಟ್ಫಾರ್ಮ್ ಅಂದವಾಗ ನೀವು ಆರ್ಗ್ಯಾನಿಕ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂಡ್ ಅವಾಗ ಯು ಕ್ಯಾನ್ ಗೋ ಫಾರ್ ಪೇಯ್ಡ್ ಆಡ್ಸ್. ಓಕೆ, ಬಟ್ ಸ್ಟಿಲ್ ಪೇಯ್ಡ್ ಆಡ್ಸ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಪೇಯ್ಡ್ ಆಡ್ಸ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಫೇಸ್ಬುಕ್ ಆಡ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನೋಡೋಣ. ಫೇಸ್ಬುಕ್ ಆಡ್ಸ್ ಇಷ್ಟಕ್ಕೆ ಮುಂಚೆ ಬೇರೆ ತರ ಇತ್ತು, ಇವಾಗ ಕಂಪ್ಲೀಟೆಡ್ ಡಿಫ್ರೆಂಟ್ ಆಗ್ಬಿಟ್ಟಿದೆ. ಸ್ವಲ್ಪ ಹೊಸ ವರ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಲೆಟ್ಸ್ ಸಿ ವಾಟ್ ಇಟ್ ಇಸ್. ಫಸ್ಟ್ ಆಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ನಿಮ್ ಪ್ರೊಫೈಲ್ ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಪ್ಲಸ್ ಸಿಂಬಲ್ ಇದೆ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಡ್ ಅಂತ ಇದೆ. ಆಡ್ ಓಪನ್ ಮಾಡಬೇಕು. ಆಡ್ ಹೋದಾಗ ಫೇಸ್ಬುಕ್ ಆಡ್ಸ್ ಮ್ಯಾನೇಜರ್ಗೆ ನಿಮ್ಗೆ ಡೈವರ್ಟ್ ಆಗುತ್ತೆ. ಕೆಳಗಡೆ ಇದೆಲ್ಲ ಕೆಳಗಡೆ ಗೋ ಟು ಆಡ್ಸ್ ಮ್ಯಾನೇಜರ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಇಷ್ಟಕ್ಕೆ ಮುಂಚೆ ಇಲ್ಲೇ ಡೈರೆಕ್ಟ್ ಬಂದ್ಬಿಡ್ತಾ ಇತ್ತು ಆಡ್ಸ್ ಮ್ಯಾನೇಜರ್, ಬಟ್ ಇವಾಗ ನ್ಯಾವಿಗೇಟ್ ಆಗ್ತದೆ. ಸೊ ಲೆಟ್ಸ್ ವೇಟ್ ಫಾರ್ ಇಟ್. ಓಕೆ, ಸೊ ನೀವು ಇಷ್ಟಕ್ಕೆ ಮುಂಚೆ ರನ್ ಮಾಡಿದ್ದ ಆಡ್ಸ್ ಆಲಿ ಅದೆಲ್ಲ ಸ್ವಲ್ಪ ಇಲ್ಲಿ ಸೇವ್ ಆಗಿರುತ್ತೆ. ಡ್ರಾಫ್ಟ್ಲಿ ಅಂದ್ರೆ ನೀವು ಜಸ್ಟ್ ಆಡ್ ಕ್ರಿಯೇಟ್ ಮಾಡಿ ಆ ಡ್ರಾಫ್ಟ್ಲಿ ಸೇವ್ ಮಾಡ್ಕೊಂಡು ಆಮೇಲೆ ಆಡ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೂ ಸರಿ ಇಲ್ಲಿರುತ್ತೆ. ಓಕೆ, ಬಿಕಾಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇನ್ ಡ್ರಾಫ್ಟ್ ಅಂತಿದಲ್ವಾ. ಸೊ ಇಟ್ಸ್ ಲೈಕ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ ಬಟ್ ರನ್ ಮಾಡಿಲ್ಲ, ಅದು ಹಾಗೆ ಇರುತ್ತೆ. ಓಕೆ, ನೋ ಸೊ ನಾವಿವಾಗ ಹೊಸ ಆಡ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಪ್ಲಸ್ ಮೇಲೆ ಪ್ಲಸ್ ಕ್ರಿಯೇಟ್ ಅಂತಿದಲ್ವಾ, ಅದು ಕ್ಲಿಕ್ ಮಾಡಿ. ಸೊ ಎಸ್, ಈಚ್ ಅಂಡ್ ಎವ್ರಿ ನಾವು ಆಲ್ಮೋಸ್ಟ್ ಗೂಗಲ್ ಆಡ್ಸ್ ತರನೇ ಇರುತ್ತೆ. ಸೊ ಇಟ್ಸ್ ನಥಿಂಗ್ ನ್ಯೂ. ಸೊ ಇದು ಈ ಆಬ್ಜೆಕ್ಟಿವ್ ಎಲ್ಲ ನೀವು ಚೂಸ್ ಮಾಡ್ಬೋದು. ಬ್ರ್ಯಾಂಡ್ ಅವೇರ್ನೆಸ್, ಸೊ ಶೋ ಯೋರ್ ಆಡ್ಸ್ ಟು ಪೀಪಲ್ ಹೂ ಆರ್ ಮೋಸ್ಟ್ ಲೈಕ್ಲಿ ಟು ರಿಮೆಂಬರ್ ದೆಮ್. ನಿಮ್ ಬ್ರ್ಯಾಂಡ್ ಹೆಸರು ಇಟ್ಸ್ ಆಲ್ಮೋಸ್ಟ್ ಲೈಕ್ ಹೆಸರು ರಿಜಿಸ್ಟರ್ ಆಗಂಗೆ ಮಾಡೋದು. ಸೊ ಒಂದೊಂದು ರೀಚ್ ಶೋ ಯು ಆಡ್ಸ್ ಟು ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್. ಸೊ ಈ ತರ ನೀವು ನಿಮ್ಮ ವಾಟ್ ಎವರ್ ಇಸ್ ಯೋರ್ ರಿಕ್ವೈರ್ಮೆಂಟ್, ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬಹುದು. ಓಕೆ, ಸೊ ಬೇಸ್ಡ್ ಆನ್ ಟ್ರಾಫಿಕ್ ಆರ್ ಎಂಗೇಜ್ಮೆಂಟ್ ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕಾ ಅದು ಇದು ಅಂತ. ಸೊ ಲೆಟ್ಸ್ ಗೋ ಫಾರ್ ಅ ಜನರಲೈಸ್ಡ್ ಥಿಂಗ್. ಟ್ರಾಫಿಕ್ ಬೇಕು ನಿಮ್ಗೆ. ಸೊ ಟ್ರಾಫಿಕ್ ಟು ಯುವರ್ ವೆಬ್ಸೈಟ್ ಇಸ್ ವಾಟ್ ಯು ವಾಂಟ್ ಅಂತ ಹೇಳಿ ಅದು ಸೆಲೆಕ್ಟ್ ಮಾಡ್ಕೊಂಬೋಣ. ರೈಟ್, ಇದು ಸ್ವಲ್ಪ ಇಫ್ ಯು ಆಸ್ಕ್ ಮಿ ಇದು ಸ್ವಲ್ಪ ಈಸಿಯಾಗೆ ಇರುತ್ತೆ. ವಾಟ್ ಯು ಸೇ this Facebook ads. So let's see, name this campaign ಹೆಸರು ಇಡ sample traffic ad. ನಾನು ಸ್ಯಾಂಪಲ್ ಕ್ರಿಯೇಟ್ ಮಾಡ್ತೇನೆ ಅಷ್ಟೇ. ಸೊ ಲೆಟ್ಸ್ ಕ್ಲಿಕ್ ಆನ್ ಕಂಟಿನ್ಯೂ. ಇವೆಲ್ಲ ನಾವು ಅಲ್ಲಿ ಕೂಡ ಹೆಸರು ಕ್ರಿಯೇಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಇಲ್ಲೇ ಹೆಸರು ಆಡ್ ಸೆಟ್ ಗಾಲಿ ಆಡ್ ಗಾಲಿ ಕ್ರಿಯೇಟ್ ಮಾಡೋದು. ಸೊ ದೀಸ್ ಆರ್ ನಥಿಂಗ್ ಬಟ್ ಇವಾಗ ನಿಮ್ಗೆ ಲೆವೆಲ್ಸ್ ಇರ್ತಲ್ವಾ. ಓಕೆ, ನಾವು ಸೇಮ್ ಗೂಗಲ್ ಆಡ್ಸ್ ತರ ಕ್ಯಾಂಪೇನ್ ಲೆವೆಲ್ ಇರುತ್ತೆ, ರೈಟ್, ಆಡ್ ಸೆಟ್ ಲೆವೆಲ್ ಇರುತ್ತೆ, and then ad level. Okay, that you need to create an ad here. Okay, I'm clicking on continue. Just campaign name ಕೊಟ್ಟಿನಿ, ಎರಡು names ನಾನು ಅಲ್ಲೇ ಕ್ರಿಯೇಟ್ ಮಾಡ್ತೀನಿ. Okay, let's try. ಓಕೆ, ಜಸ್ಟ್ ಸ್ಕ್ರೋಲ್ ಡೌನ್. ಅಸಲ್ ಕಂಪ್ಲೀಟ್ ಡಿಫ್ರೆಂಟ್ ಇದೆ. ನೀವು ಇಷ್ಟಕ್ಕೆ ಮುಂಚೆ ಯು ಕ್ಯಾನ್ ಸಿ ಫೇಸ್ಬುಕ್ ಆಡ್ಸ್ ಅಂತ ಗೂಗಲ್ ಯೂಟ್ಯೂಬ್ ನೀವು ಸರ್ಚ್ ಮಾಡಿದ್ನು ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ಲುಕ್ ಇಸ್ ಎಂಟೈರ್ಲಿ ಚೇಂಜ್ ನಾವ್. ಓಕೆ, so campaign name is campaign objective is traffic. You need traffic to your website. So website link probably ನೀವು ಕೊಡ್ಬೇಕಾ ಬರುತ್ತೆ.
Okay, so this is only one option. Buying type is auction. Okay, so ಇದು ಕೂಡ ನಾವು ಯಾವುದು ಬೆಸ್ಟ್ ಪಾಸಿಬಲ್ ಆಡ್ ಅಂತ ಹೇಳಿ ಆಡ್ ರೊಟೇಷನ್ ಅಂತ ನಾವು ಚೂಸ್ ಮಾಡ್ತೀವಲ್ವಾ ಗೂಗಲ್ ಆಡ್ಸ್ಲಿ, ಆ ತರ ಇದು ಇಲ್ಲಿ ಕೂಡ ಎ ಬಿ ಟೆಸ್ಟ್ ಅಂತ ಇರುತ್ತೆ. ಓಕೆ, ಟೆಸ್ಟ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಈಚ್ ಅದರ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಸ್ಟ್ರಾಟಜೀಸ್ ಗಿವ್ ಯು ದ ಬೆಸ್ಟ್ ರಿಸಲ್ಟ್ಸ್. ಓಕೆ, ಅವರೇ ನೋಡ್ತಾರೆ ನಿಮ್ದು ಯಾವ ತರ ಟೆಸ್ಟ್ ಪಾಸಿಬಲ್, ಐ ಮೀನ್ ಯಾವ ತರ ನಿಮ್ ಆಡ್ ಮಾಡಿದ್ರೆ ಹಾಗೆ ಅಂತ ಹೇಳಿ ಅವರೇ ಅನಲೈಸ್ ಮಾಡಿ ಅವರೇ ರನ್ ಮಾಡ್ತಾರೆ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ they take care of your ads, how they run, ಆ ತರ. Okay, so I think this is all set here. Ads sample traffic added, just basic details ತೋರಿಸ್ತದೆ. Let's click on next. Okay, ad set ಹೆಸರು ಕೊಡೋಣ. ad set ಗೆ ಕೂಡ let's not get confused, we will give the same sample traffic ad set ಅಂತ ಕೊಡ್ತಾ ಇದ್ದೀನಿ ನಾನು. Okay, so ಇವಾಗ choose where you want to drive your traffic. ವಾಟ್ಸ್ಆಪ್ ಮೆಸೆಂಜರ್, ವಾಟ್ಸ್ಆಪ್ ಎಂಬುದು ಹೊಸ ವರ್ಷನ್ ಆಡ್ ಮಾಡಿದ್ದಾರೆ. ಇವಾಗ ಆಲ್ಮೋಸ್ಟ್ ವಾಟ್ಸ್ಆಪ್ ಫೇಸ್ಬುಕ್ ಬಂದು ತುಂಬಾ ಕನೆಕ್ಟೆಡ್ ಆಗಿದೆ. ಸೊ ಇದು ರೀಸೆಂಟ್ ಥಿಂಗ್. ಅದರ್ವೈಸ್ ಆಪ್ ಇನ್ಸ್ಟಾಲ್ಸ್, ಮೆಸೆಂಜರ್ ನಿಮ್ಗೆ ಏನಾರ ಬರ್ಬೇಕಾ ಟ್ರಾಫಿಕ್ ಆರ್ ವೆಬ್ಸೈಟ್. ಸೊ ಆಬ್ವಿಯಸ್ಲಿ ಟ್ರಾಫಿಕ್ ಅಂದ್ರೆ ವಿಲ್ ಗೋ ಫಾರ್ ವೆಬ್ಸೈಟ್ ಅಲ್ವಾ ಅದು. ಅಂಡ್ ರೈಟ್ ಸೈಡ್ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ ನಿಮ್ಗೆ. ಓಕೆ, ಸೊ ನಂಬರ್ ಆಫ್ ಪೀಪಲ್ ಯು ರೀಚ್, ನೀವು ಹಾಗೆ ಚೇಂಜ್ ಮಾಡ್ತಿರೋ ಬೇಸ್ಡ್ ಆನ್ ದಟ್ ಇಟ್ ಕೀಪ್ಸ್ ಚೇಂಜಿಂಗ್. ಇಲ್ಲಿ ಡೈಲಿ ಬಜೆಟ್ ಕೊಟ್ಟು, ಯು ಹ್ಯಾವ್ ಸೆಟ್ ಅ ಡೈಲಿ ಬಜೆಟ್ ದಟ್ ಇಸ್ ಸಿಗ್ನಿಫಿಕೆಂಟ್ಲಿ ಗ್ರೇಟರ್ ದನ್ ಆವರೇಜ್. ಇಫ್ ದಿಸ್ ವಾಸ್ ಅನ್ಇಂಟೆನ್ಷನಲ್ ಪ್ಲೀಸ್ ಇಗ್ನೋರ್ ದ ವಾರ್ನಿಂಗ್. ಓಕೆ, ವಾಟ್ಎವರ್ ಅವರೇ ಹೇಳ್ತಾ ಇದ್ದಾರೆ ನೋಡ್ರಿ, ಡೈಲಿ ಬಜೆಟ್ ಸ್ವಲ್ಪ ಜಾಸ್ತಿ ಇಟ್ಟಂಗಿದ್ರಿ ಅಂತ. ಸೊ ಇನ್ ಅ ವೇ ದಟ್ಸ್ ಅ ಗುಡ್ ಥಿಂಗ್. ಸೊ ಡೈಲಿ ಬಜೆಟ್ ನೀವು ಡಿಸೈಡ್ ಮಾಡ್ಬೋದು. ಆರ್ ಲೈಫ್ ಟೈಮ್ ಬಜೆಟ್, ಲೈಫ್ ಟೈಮ್ ಬಜೆಟ್ ಬಂದು ಲೈಫ್ ಲಾಂಗ್ ನೀವು ಈ ಆಡ್ ನ ನೀವು ಯು ಕ್ಯಾನ್ ಜಸ್ಟ್ give a lifetime budget, that's all. At the end ನೀವು ಯಾವಾಗ್ಲೂ ಈ ಬಡ್ಜೆಟ್ ಇಂದ ನಡಿಬೇಕು ಅಂಬೋದು ಒಂದು ನೀವು ಡಿಸೈಡ್ ಮಾಡ್ಕೋಬಹುದು. ಬಟ್ ಐ ಡೋಂಟ್ ಪ್ರಿಫರ್ ದಟ್ ಒನ್. ಸೊ ಬೆಟರ್ ಯು ಡಿಸೈಡ್ ಇಟ್. ಸೊ ನಾವ್ ಎಷ್ಟು ಡಿಸೈಡ್ ಮಾಡೋಣ, ಪ್ರಾಬಬ್ಲಿ 100 rupees per day. ಓಕೆ, ದಿಸ್ ಶುಡ್ ಬಿ ಇನಫ್. ಓಕೆ, ಹೇಳಿ. 100 rupees ಗೆ ಎಷ್ಟು ಕ್ಲಿಕ್ ಆಗುತ್ತೆ ಮೇಡಮ್? ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡ್ರಿ, ಅವರೇ ತೋರಿಸ್ತಾರೆ. This is the number of clicks that we estimate you can get each day based on your campaign performance. 10 to 28 clicks ಬರುತ್ತಂತೆ. ಇದು ಎಲ್ಲಿ? ಹೈದರಾಬಾದ್ ಅಲ್ಲ ಮೇಡಮ್? ನಾವು ಇನ್ನು ಐ ಥಿಂಕ್ ವಿ ಡಿಡ್ ನಾಟ್ ಚೂಸ್ ದ ಲೊಕೇಶನ್ ಯೆಟ್. ನಾವು ಒಂದು ಕೆಲಸ ಮಾಡೋಣ, ನಾವು 28 ಒಂದು ನಿಮಿಷ 27th ಅಂತ ಇದೆ ಡೇಟ್. ಇದು 28 ಗೆ ಚೇಂಜ್ ಮಾಡಿ ಇಲ್ಲಿ ಒಂದು ಎಂಡ್ ಡೇಟ್ ಇಟ್ಟು ನೋಡೋಣ ಎಷ್ಟು ತೋರಿಸ್ತಾರೆ ಅಂತ ಕ್ಲಿಕ್ಸ್. 30th. ಎಂಡ್ ಡೇಟ್ ಇಟ್ಟು ಇಷ್ಟೇ ತೋರಿಸ್ತದೆ. ಐ ಥಿಂಕ್ ಸ್ವಲ್ಪ ಆದ್ಮೇಲೆ ಚೇಂಜ್ ಆಗತ್ತೇನೋ ನೋಡ್ಬೇಕು ನಾವು. ಮೇಡಮ್ ಇದು ಕಾಸ್ಟ್ಲಿ ಇದೆಯಲ್ಲ ಫೇಸ್ಬುಕ್, ಗೂಗಲ್ ಹೋಲಿಸ್ಕೊಂಡ್ರೆ? ಹೌದು, ಆಕ್ಚುಲ್ ಈಸಿ ಇತ್ತು ಇಷ್ಟಕ್ ಮುಂಚೆ. ಇದು ಕಂಪ್ಲೀಟ್ ಆಡ್ ಫಾರ್ಮ್ಯಾಟ್ ಚೇಂಜ್ ಮಾಡ್ಬಿಟ್ಟಾರೆ. ಐ ಥಿಂಕ್ ಆಡ್ ರೂಲ್ಸ್ ಕೂಡ ಕಂಪ್ಲೀಟ್. ನಾನು ವೆನ್ ಐ ಓಪನ್ ಇಟ್, ನಾನು ತುಂಬಾ ದಿನ ಆಯ್ತು ಫೇಸ್ಬುಕ್ ಆಡ್ಸ್ ರನ್ ಮಾಡಿ ಅಂತ ನಾನು ಓಪನ್ ಮಾಡ್ರೆ ಸೊ ಎಷ್ಟು ಚೇಂಜ್ ಇದೆ ಅಷ್ಟು ಚೇಂಜ್ ಇದೆ ಇಲ್ಲಿ. ಸೊ ಐ ಥಿಂಕ್ ಯಾಕಂದ್ರೆ ಅವರು ದೇ ವಾಂಟ್ ಟು ರನ್ ಇಟ್ ಇನ್ ಕಾಂಪಿಟಿಷನ್ ವಿತ್ ಗೂಗಲ್ ಆಡ್ಸ್. ಸೊ ಅದಕ್ಕೆ ಸ್ವಲ್ಪ ಚೇಂಜಸ್ ಆಗ್ಬಿಟ್ಟಿದೆ. ವಾಟ್ ಟು ಡು, ಇಷ್ಟಕ್ಕೆ ಮುಂಚೆ ತುಂಬಾ ಚೀಪ್ ಆಯ್ತು. ಬಟ್ ಇಟ್ಸ್ ಓಕೆ, ಬಟ್ ಸ್ಟಿಲ್ ವಿ ಕ್ಯಾನ್ ಟ್ರೈ ಟು ಗೆಟ್ ಗುಡ್ ರಿಸಲ್ಟ್ಸ್. ಇದು ಜಸ್ಟ್ ಒಂದು ಆವರೇಜ್ ಎಸ್ಟಿಮೇಟ್ ಅಷ್ಟೇ. ಲೆಟ್ಸ್ ಸಿ. ಯಾ, ಕಂಟಿನ್ಯೂ ಮಾಡ್ತೀನಿ ನಾನು. ಅಟ್ ದ ಎಂಡ್ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ರನ್ ಆಡ್ಸ್ ಆಲ್ ದ ಟೈಮ್. ಓಕೆ, ಇದು ಡಿಫಾಲ್ಟ್ ಆಪ್ಷನ್ ಇದೆ, ಎಡಿಟ್ ಮಾಡ್ಲಿಕ್ಕಿಲ್ಲ. ಸೊ ಲೈಫ್ ಟೈಮ್ ಬಡ್ಜೆಟ್ಗೆ ನೀವು ಎಡಿಟ್ ಮಾಡ್ಬೋದು. ಬಟ್ ಆಸ್ ಐ ಟೋಲ್ಡ್, ನನ್ನ ಕೇಳಿದ್ರೆ ಲೈಫ್ ಟೈಮ್ ಬಡ್ಜೆಟ್ ಹೋಗ್ಬೇಡಿ, ಜಸ್ಟ್ ಕೀಪ್ ಆನ್ ಅನಲೈಸಿಂಗ್ ಥಿಂಗ್ಸ್ ಅಂಡ್ ಸ್ಟಫ್. ಸೊ ಇದು ಬಂದು ಆಡಿಯನ್ಸ್ ಕ್ರಿಯೇಟ್ ಮಾಡೋದು. ಆಲ್ರೆಡಿ ಆಡಿಯನ್ಸ್ ಇದ್ರೆ ಫೈನ್, ಅದರ್ವೈಸ್ ಕ್ರಿಯೇಟ್ ನ್ಯೂ ಆಡಿಯನ್ಸ್ ಅಂತ ನೀವು ಕ್ಲಿಕ್ ಮಾಡ್ಕೊಂಡು. ಓಕೆ, ಸೊ ನಿಮ್ಗೆ ಯಾವ ತರ ಆಡಿಯನ್ಸ್ ಬೇಕು ಅಂತ ಹೇಳಿ ನೀವು ಚೂಸ್ ಮಾಡ್ಕೊಳ್ಳಕ್ಕೆ ಇದೊಂದು ಆಪ್ಷನ್. ಓಕೆ, ಯೂಸ್ your sources like create an audience based on the website visitors from your
Facebook pixel. Tailor your audience based on the events you want to focus. Okay, so one ನಿಮಿಷ. So it's almost like website. Nan website is my source. Okay, website ge I want to drive traffic ಅದಕ್ಕೆ ಅದು ಡಿಸೈಡ್ ಮಾಡ್ಕೊಂಡು check your website for easy options. ನಾವು ಎಂಟರ್ ಮಾಡೋಣ. ನಾನು ODMP ಕೊಡ್ತಾ ಇದ್ದೀನಿ. odmp.in. Okay. Right. So all the website past 30 daysಲಿ ನನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡಿದ ಆಡಿಯನ್ಸ್ ಅದು ತೋರಿಸ್ತದೆ. ಇನ್ಕ್ಲೂಡ್ ಮೋರ್ ಪೀಪಲ್ ಅಂತ ನೀವು ಮಾಡ್ಬೋದು. ಅಂಡ್ ದೇರ್ ಇಸ್ ಒನ್ ಮೋರ್ ಆಪ್ಷನ್, ಲೆಟ್ ಮಿ ಶೋ ಯು. ಇಲ್ಲೇ ನೀವು ಸರ್ಚ್ ಮಾಡ್ಬೋದು ಆಡಿಯನ್ಸ್ ನ. ಫಾರ್ ಎಕ್ಸಾಂಪಲ್, just give me a minute. Okay, ಇದು ಆಡಿಯನ್ಸ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ನಾನು, ಬಟ್ ಸ್ಟಿಲ್ ಐ ವಿಲ್ ಶೋ ಯು ಹೌ ಟು ಕ್ರಿಯೇಟ್ ದ ಆಡಿಯನ್ಸ್. ಓಕೆ, ನಾವು ಒಂದು ಕೆಲಸ ಮಾಡೋಣ. ಲೆಟ್ಸ್ ಚೂಸ್ ಲೊಕೇಶನ್ಸ್ ಅಂಡ್ ಆಲ್. ಅವರೇ ಡಿಫಾಲ್ಟ್ ನಿಮ್ಗೆ ಆಡಿಯನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಲೊಕೇಶನ್ಸ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇವಾಗ. ಆಲ್ ಓವರ್ ಇಂಡಿಯಾ ನೀವು ರನ್ ಮಾಡ್ಬೋದು, ಇಲ್ಲದ್ರೆ ಇಫ್ ಯು ಜಸ್ಟ್ ವಾಂಟ್ ಟು ರನ್ ಇನ್ ಬೆಂಗಳೂರು, ನೋಡ ಬೆಂಗಳೂರು ಅಂತ ಬ್ಯಾಂಗ್ಳೂರ್ ಅಂತಾನೆ ಇದೆ ಇನ್ನು. ಇಟ್ಸ್ ನಾಟ್ ಚೇಂಜ್ಡ್ ಯೆಟ್. ಸೊ ಆಮೇಲೆ ಸೇಮ್ 25 ಮೈಲ್ಸ್ ನೀವು ಮೈಲ್ಸ್ ಚೇಂಜ್ ಮಾಡ್ಕೋಬಹುದು. ರೈಟ್, ನಾವು ಗೂಗಲ್ ಆಡ್ಸ್ ನೋಡಿದಂಗೆ ಯು ಕ್ಯಾನ್ ಆಲ್ಸೋ ಚೇಂಜ್ ದ ಮೈಲ್ಸ್. ಓಕೆ, ಡನ್. ಅಂಡ್ ದೆನ್ ಇದು ಆಗ್ಬಿಡ್ತು. ಅಂಡ್ ಏಜ್ ಗ್ರೂಪ್ ಅಗೇನ್, ಏಜ್ ಗ್ರೂಪ್ ಕೂಡ ನಿಮ್ ಇಷ್ಟ. 18 to 65 ಅವಸರ ಇಲ್ಲ ನಂಗೆ. ಸೊ ಪ್ರಾಬಬ್ಲಿ 20, 22. Okay, navilli I think you can write it. Okay, fine. 58 ಕೂಡ ಸಾಕು. All genders, demographics, ಅವೆಲ್ಲ everything in detail ನೀವು edit ಮಾಡ್ಕೋಬಹುದು based on their behaviors, interests. Okay, so ನೋಡೋಣ. Digital marketing. Okay, yeah, digital marketing podcast, marketing digital. So ಈ ತರ ಸ್ವಲ್ಪ ಸಜೆಷನ್ಸ್ ಕೊಡ್ತಾರೆ. ಜಸ್ಟ್ ಯು ಕ್ಯಾನ್ ಬ್ರೌಸ್ ಮಾಡಿ ಚೂಸ್ ಮಾಡ್ಕೋಬಹುದು. ಕ್ಲಿಕ್ಸ್ ಚೇಂಜ್ ಆಗ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡೋದು. ಅಂದ್ರೆ ನೀವು ಇನ್ನೂ ನ್ಯಾರೋ ಡೌನ್ ಮಾಡ್ತಾ ಇದ್ರಲ್ವಾ ಸ್ವಲ್ಪ, ಅದಕ್ಕೆ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಅದರ್ವೈಸ್ ನೀವು ರಿಮೂವ್ ಮಾಡ್ಕೊಂಡ್ರೆ ಪ್ರಾಬಬ್ಲಿ ಇಟ್ ಚೇಂಜಸ್. ಓಕೆ, ಸೊ ನಾವಿದು ಸ್ಯಾಂಪಲ್ ಮಾಡ್ತಾ ಇದೀವಿ, ಅದಕ್ಕೆ ಡೋಂಟ್ ವರಿ ಅಬೌಟ್ ಇಟ್. ಲ್ಯಾಂಗ್ವೇಜಸ್ ಇಫ್ ಯು ವಾಂಟ್ ಯು ಕ್ಯಾನ್ ಚೂಸ್, ಅದರ್ವೈಸ್ ನೋ. ಡನ್. ಇದು ಏನ್ ಮಾಡ್ಬೇಕು ಅಂದ್ರೆ, ಸೊ ನೀವು ಇದೆಲ್ಲ ಪರ್ಫೆಕ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಆಡಿಯನ್ಸ್ ಈ ಇಂಟ್ರೆಸ್ಟ್ ಮೇಲೆ ಆಡಿಯನ್ಸ್ ಬೇಕು, ಈ ಜೆಂಡರ್ ಮೇಲೆ ಬೇಕು, ಆ ತರ ಎಲ್ಲ ಮಾಡ್ಕೊಂಡ್ಮೇಲೆ ಸೇವ್ ದಿಸ್ ಆಡಿಯನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅವರು ಫ್ಯೂಚರ್ ನಿಮ್ ರೆಫರೆನ್ಸ್ಗೆ ಈ ಆಡಿಯನ್ಸ್ ಇರ್ತಾರೆ. ಓಕೆ, ಕೈವಲ್ಯ ಕಶ್ಯಪ್ ಸ್ಯಾಂಪಲ್ ಟ್ರಾಫಿಕ್. ಸೊ ಇದು ದಿಸ್ ವಿಲ್ ಬಿ ದ ಕ್ಯಾಟಗರಿ. ನೀವು ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೋದು ಅಂದ್ರೆ, ವೆನ್ ಯು ಆರ್ ರನ್ನಿಂಗ್ ಅನ್ ಆಡ್, ಡೈರೆಕ್ಟ್ ಈ ಆಡಿಯನ್ಸ್ ನ ನೀವು ಚೂಸ್ ಮಾಡೋದು. ಮತ್ತ ಮಾಡ್ಬೇಕಾದ ಅವಸರ ಇಲ್ಲ. ಡಿಫ್ರೆಂಟ್ ಟೈಪ್ ಆಫ್ ಆಡ್ ಮಾಡ್ತಾ ಇದ್ರಿ, ಬಟ್ ಆಡಿಯನ್ಸ್ ಮಾತ್ರ ಸೇಮ್ ಇರ್ಬೇಕು ಅಂತ ಅಂದ್ರೆ ನೀವು ಅದೇ ಆಡಿಯನ್ಸ್ ನ ಚೂಸ್ ಮಾಡ್ಕೋಬಹುದು. ಯು ಡೋಂಟ್ ಹ್ಯಾವ್ ಟು ಗೋ ಅಗೇನ್ ಅಂಡ್ ಅಗೇನ್. Okay, next cost control nodana. That's an optional thing. Set a cost control if you have a specific cost goal. If you don't set one, Facebook ad system will focus on spending your entire budget and getting the most results. Obviously ನೀವು ಆಪ್ಷನ್ ಇಡ್ಬೇಕಾದ ಅವಸರ ಇಲ್ಲ. ಯಾಕೆ ಅಂದ್ರೆ ಇವಾಗ ಇದು ಬಂದು ನಿಮ್ಗೆ ಗೊತ್ತಿಲ್ಲಂಗೆ ಅದು ಕಂಟ್ರೋಲ್ ಮಾಡತ್ತೆ. ರೈಟ್, ಅಂದ್ರೆ ಇಷ್ಟು ಬಜೆಟ್ ರೀಚ್ ಆದ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡೋದು, ಜಾಸ್ತಿ ತೋರ್ಸ್ಲಂಗಿರೋದು, ಅಂದ್ರೆ ಆ ಸ್ಮಾರ್ಟ್ ತರ. ಲೈಕ್ ಹೌ ಗೂಗಲ್ ಆಡ್ಸ್ ನಾವು ಸ್ಮಾರ್ಟ್ ಇದು ಅಂತ ಚೂಸ್ ಮಾಡ್ಕೊಂತೀವಲ್ವಾ, ಲೈಕ್ ಗೂಗಲ್ ವಿಲ್ ಟೇಕ್ ಕೇರ್ ಆ ತರ. ಸೊ ಇದು ಕಾಸ್ಟ್ ಕಂಟ್ರೋಲ್, ಇಟ್ಸ್ ಯುವರ್ ಆಪ್ಷನ್, ಬಟ್ ಸ್ಟಿಲ್ ನಾನ್ ಬೇಡ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ಸಮ್ವೇರ್ ಅದು ರಿಸ್ಟ್ರಿಕ್ಷನ್ ತರ ಇರುತ್ತೆ. ಸೊ ಬೆಟರ್ ನಾಟ್ ಟು ಗೋ ಫಾರ್ ಇಟ್. ಓಕೆ,
Okay, yeah, cost control is your choice again. Okay, so ad set ಆಯ್ತು. Next click on next. ತುಂಬಾ ಆಪ್ಷನ್ಸ್ ಇರುತ್ತೆ. ಫಸ್ಟ್ ಥಿಂಗ್ ಕೆಳಗಡೆ ನೀವು ಚೂಸ್ ಮಾಡ್ತಾ ಇದ್ರೆ ಆರೋ ಮಾರ್ಕ್ಸ್ ಕ್ಲಿಕ್ ಮಾಡ್ತಾ ಇದ್ರೆ ದೇಲ್ ಬಿ ಲಾಟ್ ಆಫ್ ಆಪ್ಷನ್ಸ್ ದಟ್ ಯು ಕ್ಯಾನ್ ಸಿ. ಬಟ್ ನನ್ನ ಸಜೆಷನ್ ಏನಂದ್ರೆ ಎಕ್ಸ್ಪ್ಲೋರ್ ದೆಮ್ ಆನ್ ಯೋರ್ ಓನ್. ಯಾಕಂದ್ರೆ ಅದು ಇವಾಗ ನಾವು ಮೇನ್ ಆಪ್ಷನ್ಸ್ ನೋಡ್ತೇವೆ. ಫಸ್ಟ್ ಬಂದು ಗೂಗಲ್ ಆಡ್ಸ್ಗೆ ಫೇಸ್ಬುಕ್ ಆಡ್ಸ್ಗೆ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ನಾ ಹೇಳ್ತೇನೆ. ಹೌ ಇಸ್ ಇಟ್ ಪಾಸಿಬಲ್ ಅಂತ. ಇವಾಗ ಗೂಗಲ್ ಆಡ್ಸ್ ಫೇಸ್ಬುಕ್ ಆಡ್ಸ್ ಇರುತ್ತೆ, ರೈಟ್? ಸೊ ಎರಡ್ಗೆ ಇವಾಗ ನಾವು ನೋಡ್ತಿದೀವಿ ಆಡಿಯನ್ಸ್ ಅದು ಇದು ಸಿಮಿಲರ್ ಅಂತ. ಸೊ ನಾವ್ ಇವಾಗ ಮೇನ್ ಟಾಪಿಕ್ಸ್ ಹೇಗೆ ಆಡಿಯನ್ಸ್ ಹೇಗೆ ಚೂಸ್ ಮಾಡ್ಬೇಕು ಅಂತ ನೋಡ್ತಾ ಇದೀವಿ. ಕಾಸ್ಟ್ ಕೊಟ್ಟಿವಿ ಅಂಡ್ ಬಿಡಿಂಗ್ ಟೈಪ್ ಡಿಫಾಲ್ಟ್. ಸೊ ಇದು ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಆಡಿಯನ್ಸ್ ನಲ್ಲಿ ನಾವು ಮೇನ್ ಥಿಂಗ್ ಅಗೇನ್ ಏಜ್ ಜೆಂಡರ್ ಇವೆಲ್ಲ ನಾನು ತೋರಿಸಿದೆ. ಸೊ ಇದು ಮೇನ್ ಥಿಂಗ್. ಇನ್ ಕೇಸ್ ಇದನ್ನಲ್ಲಿ ಅದನ್ನ ಸಬ್ ಕ್ಯಾಟಗರೀಸ್ ನಿಮ್ಗೆ ಕಾಣಿಸಿದ್ರೆ ಇದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಮೀ, ಬಟ್ ಸ್ಟಿಲ್ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ. ಯಾಕಂದ್ರೆ ಇದು ನ್ಯೂ ವರ್ಷನ್. ಸೊ ನಾನು ಎಷ್ಟೇ ಹೇಳಿದ್ದನ್ನು ನನ್ಗೆ ಕೂಡ ಇನ್ನು ದೇರ್ ಇಸ್ ಅ ಲಾಟ್ ಆಫ್ ಆಪ್ಷನ್ಸ್ ಟು ಎಕ್ಸ್ಪ್ಲೋರ್. ಸೊ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಬಟ್ ಕಂಪ್ಯಾರಿಟಿವ್ಲಿ ಗೂಗಲ್ ಆಡ್ಸ್ ಫೇಸ್ಬುಕ್ ಆಡ್ಸ್ ಆಕ್ಚುಲಿ ಟೈಮ್ ಕಟಿಂಗ್ ಇರುತ್ತೆ ಇಲ್ಲಿ ನಿಮ್ಗೆ. ಓಕೆ, it will take less time for you to create an ad in Facebook compared to Google Ads. ಅದಕ್ಕೆ ಗೂಗಲ್ ಆಡ್ಸ್ ನಾವು ಇಷ್ಟು ಟೈಮ್ ತಗೊಂಡು ಇಷ್ಟು ಕಾನ್ಸಂಟ್ರೇಟ್ ಎಲ್ಲ ಮಾಡ್ತೀವಿ. ಅದರ್ವೈಸ್ ಫೇಸ್ಬುಕ್ ಆಡ್ಸ್ ಇಸ್ ಲೈಕ್ ಆಸ್ ಸಿಂಪಲ್ ಆಸ್ ದಟ್. ಓಕೆ, ಅಂದ್ರೆ ಬಿಕಾಸ್ ಇವಾಗ ಪ್ಲೇಸ್ಮೆಂಟ್ಸ್ ಆಗಲಿ ಅದು ಅಲ್ಲಿ ಇದಲ್ಲಿ ಡಿಫ್ರೆಂಟ್ ಇರುತ್ತೆ ಗೂಗಲ್ ಆಡ್ಸ್ ಲಿ. ಬಟ್ ಫೇಸ್ಬುಕ್ ಆಡ್ಸ್ ಇಸ್ ಲೈಕ್ ಅ ಪ್ಲಾಟ್ಫಾರ್ಮ್, ನಿಮ್ಗೆ ಅಲ್ಲೇ ಆಡ್ಸ್ ರನ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನ್ಯಾರೋ ಡೌನ್ ಆಗುತ್ತೆ ಎಲ್ಲ ಆಪ್ಷನ್ಸ್. ಓಕೆ, ಸೊ ಅಗೇನ್ ಸೇಮ್ ನೇಮ್, sample traffic ad name ಇದು. ಓಕೆ, sample ad traffic first campaign level, ಇದು ಬಂದು ad set level. ಇವಾಗ ad ಕ್ರಿಯೇಟ್ ಮಾಡ್ತಾ ಇದೀವಿ. ಫೇಸ್ಬುಕ್ ಪೇಜಸ್ ಮ್ಯಾಂಡೇಟರಿ. ಓಕೆ, ನಿಮ್ಗೊಂದು ಫೇಸ್ಬುಕ್ ಪೇಜ್ ಇದ್ದೇ ಇರಬೇಕು. ನೀವು ಯಾವ್ದೋ ಒಂದು ಫೇಸ್ಬುಕ್ ಪೇಜ್ ಚೂಸ್ ಮಾಡಿ. ಸಾರಿ, ವೆರಿಫೈಯಿಂಗ್ ಯುವರ್ ಓನ್ ಎರರ್ ಅಂತ. ಯಾ ಇನ್ನೂ ಆಗಿಲ್ಲ, ನಾನು ಇನ್ನೂ ಕಂಪ್ಲೀಟ್ ಮಾಡಲ್ಲ. ನಾನು ನೋಡ್ತೀನಿ ಆ ಎರರ್. ಸೊ ODMT ಕನ್ನಡ ಅಂತ ಹೇಳಿ ನಾನು ಚೂಸ್ ಮಾಡಿದ್ದೀನಿ. ಬಟ್ ದ ಥಿಂಗ್ ಇಸ್ ODMT ಕನ್ನಡ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಸೊ ಈ ತರ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಚೂಸ್ ಮಾಡ್ಬೋದು. ಯು ಕ್ಯಾನ್ ರನ್ ದ ಆಡ್ಸ್ ದೇರ್ ಆಸ್ ವೆಲ್. ಓಕೆ, ಸೊ ಬೆಟರ್ ಯಾವಾಗ್ಲೂ ಇದು ಎರಡು ಕನೆಕ್ಷನ್ ಹೇಗೆ ಅಂದ್ರೆ ಫೇಸ್ಬುಕ್ ಪೇಜ್ ಇರಬೇಕು. ದಟ್ ಪೇಜ್ ಶುಡ್ ಬಿ ಕನೆಕ್ಟೆಡ್ ಟು ಇನ್ಸ್ಟಾಗ್ರಾಮ್ ಅಕೌಂಟ್. ಓಕೆ, ನಾರ್ಮಲ್ ಸೆಟ್ಟಿಂಗ್ಸ್ ಗೆ ಹೋಗಿ ನೀವು ಜಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಇಟ್ಟು ಅಪ್ಡೇಟ್ ಮಾಡೋದಷ್ಟೇ. ಲಿಂಕ್ ಅಂಡ್ ಯೂಸರ್ ನೇಮ್ ಸಮಥಿಂಗ್ ಕೇಳತ್ತಷ್ಟೇ. ಬಟ್ ಇವಾಗ ನಿಮ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾರ್ ಎಕ್ಸಾಂಪಲ್ ODMT ಕನ್ನಡನೇ ಫೇಸ್ಬುಕ್ ಪೇಜ್ ಇದೆ. ಆ ಫೇಸ್ಬುಕ್ ಪೇಜ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿ ಅದರಿಂದನೇ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನಾರ್ಮಲ್ ಆಗಿ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇದು ಇಂಡಿವಿಜುವಲ್ ಮಾಡಿದಿರಿ ಅಂದ್ರೆ ಎರಡನ್ನ ಕನೆಕ್ಟ್ ಮಾಡೋದು ಬಂದು ಫೇಸ್ಬುಕ್ ಪೇಜ್ ಲಿ ಹೋಗಿ ಸೆಟ್ಟಿಂಗ್ಸ್ ಹೋಗಿ ಮಾಡೋದಷ್ಟೇ. ನಾರ್ಮಲ್ ಸಿಂಪಲ್ ಥಿಂಗ್ ಇರುತ್ತೆ. ಹಾಗೆ ನೀವು ಜನರಲ್ ಸೆಟ್ಟಿಂಗ್ಸ್ ಗೆ ಹೋಗಿ ಪ್ರೊಫೈಲ್ ಎಡಿಟ್ ಮಾಡೋದೆಲ್ಲ ಮಾಡ್ತಿರಲ್ವಾ. ಸೊ ದಟ್ಸ್ ಹೌ ಯು ಜಸ್ಟ್ ಗಿವ್ ದ ಲಿಂಕ್ ಆಫ್ ದ ಇನ್ಸ್ಟಾಗ್ರಾಮ್ ಅಕೌಂಟ್ ಆರ್ ಯೂಸರ್ ನೇಮ್, ಅದು ಕನೆಕ್ಟ್ ಆಗತ್ತೆ. ಆಗಿದ್ರೆ ಓನ್ಲಿ ದೆನ್ ನೀವು ಫೇಸ್ಬುಕ್ ಲಿ ಕ್ರಿಯೇಟ್ ಮಾಡಿದ ಆಡ್ಸ್ ಇನ್ಸ್ಟಾಗ್ರಾಮ್ ರನ್ ಮಾಡಕ್ಕಾಗತ್ತೆ. ಅದು ಕಾನ್ಸಂಟ್ರೇಟ್ ಮಾಡಿ. ಓಕೆ, ರೈಟ್, ಕ್ರಿಯೇಟ್ ಆನ್ ಆಡ್. ಸಿಂಗಲ್ ಇಮೇಜ್ ಕರೋಸಲ್ ಅಂದ್ರೆ ಗೊತ್ತಲ್ವಾ? ಕರೋಸಲ್ ಅಂದ್ರೆ ಸ್ಲೈಡ್ ಶೋ ತರ ಮೂವ್ ಆಗ್ತಾ ಇರತ್ತೆ, ಇಮೇಜಸ್ ಆಗಲಿ ವಿಡಿಯೋಸ್ ಆಗಲಿ. ಇಲ್ಲಿ ಕಲೆಕ್ಷನ್ ಗ್ರೂಪ್ ಆಫ್ ಐಟಮ್ಸ್ ದಟ್ ಓಪನ್ ಇನ್ ಟು ಅ ಫುಲ್ ಸ್ಕ್ರೀನ್ ಮೊಬೈಲ್ ಎಕ್ಸ್ಪೀರಿಯನ್ಸ್. ಲೈಕ್ ಒಂದೇ ಸಲ ಕೊಲಾಜ್ ವರ್ಕ್ ತರ ಕಾಣಿಸುತ್ತೆ. Okay, so carousel and this thing is different. So let's go for a simple thing again. Single image or video. Okay, add creative, add madana. So illi media add madbodu. Create slideshow, that's also a good option. Create a video, so you can just upload it directly. Okay, so ನೀವು ಇಲ್ಲಿ ಸ್ವಲ್ಪ ತೋರಿಸ್ತಾ ಇದೆ ಅಂದ್ರೆ ಇಷ್ಟಕ್ಕೆ ಮುಂಚೆ ನಾನು ಯೂಸ್ ಮಾಡಕ್ಕೆ ಟ್ರೈ ಮಾಡಿದ್ದು ತೋರಿಸ್ತಾ ಇದೆ. ಸೊ ನೋಡೋಣ, ನಾನಿದು ಓಪನ್ ಮಾಡ್ಕೊಂಡ. ಓಕೆ, ಸೈಜ್ ಲಿಮಿಟೇಷನ್ ಇದೆ.
ಪ್ಲೀಸ್ ಯೂಸ್ ಲಾರ್ಜರ್ ಸೈಜ್, ಮಿನಿಮಮ್ ಸೈಜ್ ಇಸ್ 254 by 133 ಪಿಕ್ಸೆಲ್ಸ್. ಅದು ಗುರ್ತಿಟ್ಕೊಳ್ರಿ. ಓಕೆ, 254 by 133 ಪಿಕ್ಸೆಲ್ಸ್ ಇರಬೇಕು. ಆಕ್ಚುಲಿ ಇದು ನೀವು ಗೂಗಲ್ ಸರ್ಚ್ ಮಾಡಿದ್ನು ನಿಮ್ಗೆ ಬಂದ್ಬಿಡುತ್ತೆ, ಬಟ್ ಅದರ್ವೈಸ್ ಜಸ್ಟ್ ಇನ್ ಕೇಸ್ ಐ ಆಮ್ ಟೆಲಿಂಗ್ ಯು. ಓಕೆ, ನೋಡೋಣ ನನ್ನ ಹತ್ರ ಅದನ್ನ ಇದೆ ಅಂತ ಟ್ರೈ ಮಾಡ್ತೀನಿ. ODMP. ಓಕೆ, ಒಂದು ಕಾಣಿಸ್ತಾ ಇದೆ ನೋಡಿ. ಅಪ್ಲೋಡ್ ಫೈಲ್, ದಿಸ್ ಇಸ್ ಟೂ ಸ್ಮಾಲ್ ಅಂತೆ. ಸರಿ, ಒಂದು ಕೆಲಸ ಮಾಡ್ತೀನಿ, ಲೀವ್ ಅಬೌಟ್ ODMP. ನನ್ನ ಹತ್ರ ಇಲ್ಲಿ ಒಂದು ಆಪ್ಷನ್ ಇದೆ. ದಿಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್, ಬಟ್ ಸ್ಟಿಲ್ ನಾನು ಜಸ್ಟ್ ಚೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಇಗ್ನೋರ್ ದಿಸ್. ಓಕೆ, ಸೊ ನಾನು ಒಂದು ಇಮೇಜ್ ತಗೊಂಡಿನಿ. ಇಲ್ಲಿ ನಿಮ್ಗೆ ವೇರಿಯೇಷನ್ಸ್ ಕಾಣಿಸ್ತಾ ಇರುತ್ತೆ ರೈಟ್ ಸೈಡ್, ಸೇಮ್ ಲೈಕ್ ಗೂಗಲ್ ಆಡ್ಸ್ ನಿಮ್ಗೆ ಇಮೇಜಸ್ ಹೇಗಾದ್ರೆ ಕಾಣಿಸ್ತಾ ಇತ್ತು. ಸೊ ಈ ತರ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಓಕೆ, ಫೀಡ್ ನಲ್ಲಿ, ಫೇಸ್ಬುಕ್ ಫೀಡ್ ನಲ್ಲಿ, ಇದು ಇನ್ಸ್ಟಾಗ್ರಾಮ್ ಫೀಡ್ ನಲ್ಲಿ ಹೀಗೆ ಕಾಣಿಸುತ್ತೆ ಅಂತ. ಆಮೇಲೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಹೀಗೆ ಕಾಣಿಸುತ್ತೆ. ಸೊ ಎಲ್ಲಾದ್ಲಿ ಹೇಗೆ ಕಾಣಿಸುತ್ತೋ ಅಂತ ನಿಮ್ಗೆ ಜಸ್ಟ್ ತೋರಿಸ್ತಾ ಇದೆ. Right, select a placement to edit. So right column, search results, Insta articles. ಅಂದ್ರೆ ಎಲ್ಲಿ ಕಾಣಿಸ್ಬೇಕು ಪ್ಲೇಸ್ಮೆಂಟ್ಸ್ ಅಂದ್ರೆ ನಾಟ್ ಲೈಕ್ ವೆಬ್ಸೈಟ್ಸ್ ಅಂತ ಅಲ್ಲ, ಯಾವ ಪೊಸಿಷನ್ ಅಲ್ಲಿ ಕಾಣಿಸ್ಬೇಕು ಅಂತ. ಸೊ ಫೀಡ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಂಡ್ ವಿಡಿಯೋಸ್ ನಡೀತಾ ಇರ್ತಲ್ವಾ, ಆ ವಿಡಿಯೋಸ್ ಮಧ್ಯಾಗ ಕಾಣಿಸ್ಬೇಕಾ, ಅದು ಸ್ಕ್ವೇರ್ಲಿ ಕಾಣಿಸುತ್ತೆ. ಅಂಡ್ ಸ್ಟೋರೀಸ್ ಅಂದ್ರೆ ಫೇಸ್ಬುಕ್ ಸ್ಟೋರೀಸ್ ಇವಾಗ ಸ್ಟಾರ್ಟ್ ಆಗಿದೆ, 24 hours ಇರುತ್ತೆ. ಜಸ್ಟ್ ಲೈಕ್ ಸ್ಟೇಟಸ್, ವಾಟ್ಸ್ಆಪ್ ಸ್ಟೇಟಸ್ ತರ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ತರ ಫೇಸ್ಬುಕ್ ಸ್ಟೋರೀಸ್ ಕೂಡ ಇದೆ. ಅಲ್ಲಿ ಆಪ್ಸ್ ಅಂಡ್ ಸೈಟ್ಸ್ಲಿ ಫುಲ್ ಸ್ಕ್ರೀನ್ ವರ್ಟಿಕಲ್, ಇದು ಸ್ಕ್ವೇರ್ ಸ್ವಲ್ಪ ವರ್ಟಿಕಲ್ ಇರುತ್ತೆ. ಆಮೇಲೆ ಇದು ಹಾರಿಸಾಂಟಲ್, ರೈಟ್ ಕಾಲಮ್ ಅಲ್ಲಿ ರೈಟ್ ಸೈಡ್ ಕೂಡ ಆಕ್ಚುಲಿ ಈ ತರ ಕಾಣಿಸ್ತಾ ಇರುತ್ತೆ. ರೈಟ್ ಕಾಲಮ್, ಸರ್ಚ್ ರಿಸಲ್ಟ್ಸ್, ಇನ್ಸ್ಟಾ ಆರ್ಟಿಕಲ್ಸ್, ಈ ತರ ಸ್ವಲ್ಪ ಪ್ಲೇಸ್ಮೆಂಟ್ಸ್ ಇರುತ್ತೆ. So you can choose whatever you want. Again, this is your choice. Okay, ನಾನು first choose ಮಾಡಿದ್ನಿ. I think it is showing me ಹಾಗೆ ಹೀಗೆ ಕಾಣಿಸುತ್ತಂತೆ. This is how it shows. ಮೊಬೈಲ್ ಫೀಡ್ ನಲ್ಲಿ ಹೀಗೆ ಕಾಣಿಸುತ್ತೆ, ಡೆಸ್ಕ್ಟಾಪ್ ಲಿ ಹೀಗೆ ಕಾಣಿಸುತ್ತೆ. ಸೊ ಡಿಫ್ರೆಂಟ್ ಆಪ್ಷನ್ಸ್ ನಿಮ್ಗೆ ಒಂದೊಂದು ಇದು ಕೂಡ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಚೇಂಜ್ ಅಂದ್ರೆ ಏನ್ ಚೇಂಜ್ ಇಲ್ಲಿ, ಕ್ರಾಪ್ ಮಾಡ್ಬೇಕಾ ಇಮೇಜ್. ಮೊಬೈಲ್ ನ್ಯೂಸ್ ಫೀಡ್ ಚೆನ್ನಾಗಿರುತ್ತಲ್ಲ. ಮೊಬೈಲ್ ನ್ಯೂಸ್ ಫೀಡ್ ಚೆನ್ನಾಗಿದೆ, ಪ್ರಾಪರ್ ಇದೆ, ಸೈಜ್ ಅಂದ್ರೆ ಭಾರಿ ಸೈಜ್ ಅಲ್ಲಂಗೆ ಕರೆಕ್ಟ್ ಇದೆ ಅದು. ಹಂಗಲ್ಲ, ಅದೇ ಎಫಿಷಿಯಂಟ್ ಇರುತ್ತೆ, ಬೇರೆದೆಲ್ಲ ಕ್ಲಿಕ್ ಮಾಡಲ್ಲ ಅನ್ಸುತ್ತೆ. ಹೌದು, ಆಕ್ಚುಲಿ ದಿಸ್ ಇಸ್ ನೈಸ್. ಆಮೇಲೆ 1 ಸೆಕೆಂಡ್. ಓಕೆ, ಸೊ ಇಲ್ಲಿ ಟೆಕ್ಸ್ಟ್ ಆಡ್ ಮಾಡಬೇಕು. ನಾನು ಟೆಕ್ಸ್ಟ್ ಆಡ್ ಮಾಡಿ ಟೆಲ್ ಪೀಪಲ್, ನಾನು ಓಡಿ ಜಸ್ಟ್ ಇಗ್ನೋರ್ ಮಾಡಿ ಇಮೇಜ್ ನ. ಓಕೆ, ಸೊ ನಾನು ಇದು ಕ್ಲಿಕ್ ಮಾಡಿ ಪ್ರೈಮರಿ ಟೆಕ್ಸ್ಟ್ ಬರೀತೀನಿ. ಜಾಯಿನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಆನ್ಲೈನ್. ಓಕೆ, ಇದು ಬರ್ದೀನಿ, ಎಲ್ಲಿ ಕಾಣಿಸುತ್ತೆ ಅಂತ ನೋಡೋಣ. ಇಲ್ಲಿ ಕಾಣಿಸ್ತದೆ. ಓಕೆ, ಪ್ರೈಮರಿ ಟೆಕ್ಸ್ಟ್ ನಂಗೆ ಇಲ್ಲಿ ಕಾಣಿಸ್ತದೆ. ರೈಟ್, ಸೊ ನೆಕ್ಸ್ಟ್ ನಾನು ಹೆಡ್ಲೈನ್ ಬರಿತಾ ಇದ್ದೀನಿ. ಓಕೆ, ಓಕೆ, ಹೆಡ್ಲೈನ್ ಬರ್ತೀನಿ. ಲೆಟ್ಸ್ ಸಿ ಎಲ್ಲಿ ಕಾಣಿಸುತ್ತೆ. ಎಲ್ಲಿ? ಓಕೆ, ವೇರ್ ಇಸ್ ದ ಆಪ್ಷನ್? ಗ್ರಾಬ್ ದ, ಓಕೆ, ಇದು ಕಾಣಿಸ್ತಾ ಇಲ್ಲವೇ? ಒನ್ ಸೆಕೆಂಡ್, ಬೇರೆ ಟೈಪ್ ಆಫ್ ಆಡ್ ಲೈನ್ ಅನ್ನ ಕಾಣಿಸುತ್ತ ನೋಡೋಣ. ಜಾಯಿನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಓಕೆ, ನೋ.
ಐಡಿಯೆಲ್ಲ ಕಾಣಿಸ್ಬೇಕಲ್ವಾ ಇದು ನಾನು ಅದ್ರ ಸೇವ್ ಮಾಡೇ ಕಾಣಿಸುತ್ತೇನೋ ಲೆಟ್ಸ್ ಸಿ ಓನ್ಲಿ ಫಸ್ಟ್ ಒನ್ನೇ ಕಾಣಿಸ್ತಾ ಇದೆ ಓಕೆ ಒಂದ್ ಕೆಲಸ ಮಾಡ್ತೀನಿ ನಾನು ಇದು ಬರ್ದು ಸೇವ್ ಮಾಡಿ ನೋಡ್ತೀನಿ ಆಕ್ಚುಲಿ ಪ್ರಿವ್ಯೂ ಕೊಟ್ಮೇಲೆ ಇಟ್ಸ್ ಆಲ್ವೇಸ್ ಬೆಟರ್ ಅದು ಪ್ರಿವ್ಯೂ ಕೊಟ್ಮೇಲೆ ತೋರಿಸಿದ್ರೆ ಬೆಟರ್ ಆಗುತ್ತೆ ಬಟ್ ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ಇಟ್ ರಿವ್ಯೂ ಕ್ಲಿಕ್ ಮಾಡಿದ್ಮೇಲೆ ನಾವು ಸೇವ್ ಮಾಡಿದ್ರೆ ಇಟ್ ಮೇಕ್ ಸೆನ್ಸ್ ಬಟ್ ಐ ಡೋಂಟ್ ನೋ ವಾಟ್ಸ್ ದ ಪ್ರಾಬ್ಲಮ್ ಓಕೆ ನೋಡೋಣ ನಾನು ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಮತ್ತು ಆಮೇಲೆ ಲಿಂಕ್ ಕೊಡ್ಬೋದು ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್ ದ ಲಿಂಕ್ odmt.in ಲಿಂಕ್ ಕೊಟ್ಟರೆ ಬೆಟರ್ ಇಫ್ ಯು ಆಸ್ಕ್ ಮಿ ಕೆಳಗಡೆ ಬಂದಿದೆ ಯಾ ಐ ಥಿಂಕ್ ಇಟ್ ವಾಸ್ ವೇಟಿಂಗ್ ಫಾರ್ ಇಟ್ ಗ್ರಾಬ್ ದ ಆಫರ್ ಟು ಅವೈಲ್ ದ ಡಿಸ್ಕೌಂಟ್ ಅಂತ ಹೇಳಿ ಬಂದಿದೆ ರೈಟ್ ಓಕೆ ಐ ಆಮ್ ಕ್ಲಿಕಿಂಗ್ ಆನ್ ಸೇವ್ ಬಟ್ ನಂಗೆ ಏನಂದ್ರೆ ರಾದರ್ ದ್ಯಾನ್ ಗೂಗಲ್ ಆಡ್ಸ್ ನಂಗೆ ಫೇಸ್ಬುಕ್ ಆಡ್ಸ್ ಸ್ವಲ್ಪ ಇಷ್ಟ ಯಾಕಂದ್ರೆ ತುಂಬಾ ಕ್ಲಾರಿಟಿ ಇರುತ್ತೆ ಅಂಡ್ ಆಬ್ವಿಯಸ್ಲಿ ವಿಜುವಲ್ ರಿಪ್ರೆಸೆಂಟೇಷನ್ ಇಸ್ ಆಲ್ವೇಸ್ ಬೆಟರ್ ಓಕೆ ಇಷ್ಟೇ ಅದನ್ನು ನೀವು ಇಮೇಜ್ ನೋಡಿ ಇಂಪ್ರೆಸ್ ಆಗ್ಬಿಟ್ಟು ಪೀಪಲ್ ವಿಲ್ ಕಮ್ ಟು ಯುವರ್ ಪ್ರೊಫೈಲ್ ಆರ್ ವೆಬ್ಸೈಟ್ ಸೊ ಅದು ತುಂಬಾ ಯು ಕ್ಯಾನ್ ಇಂಪ್ರೆಸ್ ದೆಮ್ ಈಸಿಲಿ ಅದು ನಾ ಹೇಳಿದ್ದು ಓಕೆ ಇಲ್ಲಿ ಪ್ರೈಮರಿ ಟೆಕ್ಸ್ಟ್ ಅಗೇನ್ ಸೇಮ್ ಇಲ್ಲಿ ಕೂಡ ನೀವು ಟೆಕ್ಸ್ಟ್ ಬರಿಬಹುದು ಆರ್ ನಾವಿಷ್ಟಕ್ಕೆ ಮುಂಚೆ ಬರ್ದಂಗೆ ಅಲ್ಲಿ ಕೂಡ ಟೆಕ್ಸ್ಟ್ ಬರಿಬಹುದು ಓಕೆ ಸೊ ನಾವು ಆಲ್ರೆಡಿ ಟೆಕ್ಸ್ಟ್ ಬರ್ದಾಯ್ತು ಡಿಸ್ಕ್ರಿಪ್ಷನ್ ನಿಮ್ಗೆ ಬೇಕಾದ್ರೆ ಯು ಕ್ಯಾನ್ ರೈಟ್ ಇಟ್ ಅದರ್ವೈಸ್ ಇಟ್ಸ್ ಅಪ್ ಟು ಯು ಓಕೆ ಲೆಟ್ಸ್ ಸಿ ಓಕೆ ಡೆಸ್ಟಿನೇಷನ್ ಇಸ್ ವೆಬ್ಸೈಟ್ ಅಗೇನ್ ಸೊ ನಿಮ್ದು ಇದು ಮಾತ್ರ ಮರಿಬೇಡಿ ಓಕೆ ಗಿವ್ ಯುವರ್ ವೆಬ್ಸೈಟ್ URL okay this is the URL okay so ಇದು ಕ್ಲಿಕ್ ಮಾಡಿದ್ರೆ URL ಗೆ ನಿಮ್ಮ ಡೈರೆಕ್ಟ್ ವೆಬ್ಸೈಟ್ ಗೆ ಹೋಗುತ್ತೆ ಇದು ಮೇನ್ ತುಂಬಾ ಕಡೆ URL ಕೊಡ್ತಾ ಇತ್ತು ಬಟ್ ಇಲ್ಲಿ ಕೊಡ್ಬೇಕು ಅದು ಮೇನ್ ಗೊತ್ತಿಟ್ಕೊಳ್ರಿ ಅಂಡ್ ಬಿಲ್ಡ್ ಅ ಪ್ಯಾರಾಮೀಟರ್ URL ಅಂತ ಒಂದು ಆಪ್ಷನ್ ಇದೆ ಇದು ಐ ಮೀನ್ ಫೇಸ್ಬುಕ್ ಪಿಕ್ಸೆಲ್ ನಾನು ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಅದಕ್ಕೆ ನಾನು ನಿಮ್ಗೆ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಸೊ ಐ ಆಮ್ ಜಸ್ಟ್ ಒಂದು ಸ್ಯಾಂಪಲ್ ನಾವು ಆಡ್ ರನ್ ಮಾಡ್ಲಿಕ್ಕೆ ಹೇಗೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಕಾಲ್ ಟು ಆಕ್ಷನ್ ಅಂದ್ರೆ ಇಲ್ಲಿ ಬಟನ್ ಇತ್ತಲ್ವಾ ಅದು ನಿಮ್ ಇಷ್ಟ ಯಾವ್ದನ್ನ ಕ್ಲಿಕ್ ಮಾಡ್ಬೋದು ಶಾಪ್ ನಾವು ಸಬ್ಸ್ಕ್ರೈಬ್ ವಾಚ್ ಮೋರ್ ವಾಟ್ ಎವರ್ ಎಲ್ಲ ನೀವು ಮಾಡ್ಬೋದು ಆರ್ ಅಪ್ಲೈ ನಾವು ಅಂತ ಕೊಡೋಣ ಪ್ರಾಬಬ್ಲಿ ಇಟ್ ಮೇಕ್ ಸೆನ್ಸ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಓಕೆ ಸೊ ಈ ತರ ನೀವು ಯು ಕ್ಯಾನ್ ಚೇಂಜ್ ಇಟ್ ಡೈರೆಕ್ಟ್ಲಿ ಗೋಸ್ ಟು ಯುವರ್ ವೆಬ್ಸೈಟ್ yeah Facebook pixels bantu that is what I'll be explaining tomorrow idenandre nimge ee conversion tracking andre track madodu all your results and everything select one or more options for conversion tracking you will see the results in your ad manager along with the performance data okay so conversion results is what is important so ee technical aspects alla ನಾವು ನಾಳೆ ಕ್ಲಿಯರ್ ಆಗಿ ನೋಡೋಣ ಸ್ವಲ್ಪ ಇಂಪಾರ್ಟೆಂಟ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾ ಬರುತ್ತೆ ಸೊ ಅದು ನೋಡೋಣ ಜನರಲಿ ನೀವು ಕ್ರಿಯೇಟ್ ಮಾಡ್ಕೊಂಡು ಹಿಂಗೆ ದ ಫೇಸ್ಬುಕ್ ಆಡ್ಸ್ ವಿಲ್ ಬಿ ಡನ್ ಅದು ಸಿಂಪಲ್ ಇರುತ್ತೆ ಫೇಸ್ಬುಕ್ ಆಡ್ಸ್ ರನ್ ಮಾಡೋದು ಸೊ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಇಲ್ಲಿ ಅಂದ್ರೆ ನಿಮ್ ಫೇಸ್ಬುಕ್ ಪಿಕ್ಸೆಲ್ ಓಕೆ ಪಿಕ್ಸೆಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಟ್ರ್ಯಾಕ್ ಮಾಡ್ಬೋದು ರೈಟ್ ವಾಟ್ ಕೈಂಡ್ ಆಫ್ ಕಸ್ಟಮರ್ಸ್ ನಿಮ್ಗೆ ಬರ್ತಾ ಇದ್ದಾರೆ ಅಂಡ್ ಕನ್ವರ್ಷನ್ಸ್ ಹೇಗಾಗಿದೆ ಅವೆಲ್ಲ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಅದ್ ಹೇಗೆ ಸೆಟಪ್ ಮಾಡ್ಕೋಬೇಕು ಅಂತ ಆಲ್ ದಿಸ್ ಟೆಕ್ನಿಕಲ್ ಥಿಂಗ್ಸ್ ನಾನು ನಾಳೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಇದು ಬಂದು ಆಸ್ ಎ ಸೆಟ್ ಇಮೇಜಸ್ ಪಿಕ್ ಇದು ನೋಡ್ರಿ ರೆಸಲ್ಯೂಷನ್ ನೋಡ್ಕೊಳ್ರಿ ರೆಸಲ್ಯೂಷನ್ ನೋಡ್ಕೊಂಡು ಇದು ಮಿನಿಮಮ್ ಓಕೆ ಇದು ಮಿನಿಮಮ್ ಸೊ ಮಿನಿಮಮ್ ನೋಡ್ಕೊಂಡು ನೀವು ಸೆಟ್ ಮಾಡ್ಕೊಳ್ರಿ ಅಂಡ್ ಅದು ಬಂದು ಕೂಡ ಇದು ಕೂಡ ಸ್ವಲ್ಪ ಚೇಂಜಸ್ ಆಗಿದೆ ಆಲ್ರೆಡಿ ಸೊ ಇದು ಮಾತ್ರ ವೆನ್ ಎವರ್ ಯು ಕ್ರಿಯೇಟ್ ಇವಾಗ ಅಂತಲ್ಲ ಯಾವಾಗ ಕ್ರಿಯೇಟ್ ಮಾಡ್ಕೊಂಡು ಫಸ್ಟ್ ಗೂಗಲ್ ನಲ್ಲಿ ಚೆಕ್ ಮಾಡಿ ಗೂಗಲ್ ನಲ್ಲಿ ಕೊಟ್ಬಿಡತ್ತೆ ಆರ್ ಫೇಸ್ಬುಕ್ ಹೆಲ್ಪ್ ಪೇಜಸ್ ಗೆ ಬಂದು ನೀವು ಚೆಕ್ ಮಾಡಿ ಕ್ರಿಯೇಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ ಬಿಕಾಸ್ ನೀವು ಸ್ವಲ್ಪ ಡಿಫರೆನ್ಸ್ ಆ ಕಡೆ ಈ ಕಡೆ ಡಿಫರೆನ್ಸ್ ಇದ್ರೂ ಕಂಪ್ಲೀಟ್ ಲುಕ್ ಹೋಗುತ್ತೆ ವಿಜುವಲ್ ರಿಪ್ರೆಸೆಂಟೇಷನ್ ಇಸ್ ಇಂಪಾರ್ಟೆಂಟ್ ಫೇಸ್ಬುಕ್ ಆಡ್ಸ್ಲಿ ಸೊ ವಾಟ್ ಎವರ್ ಎನಿ ಸೋಷಿಯಲ್ ಮೀಡಿಯಾ ವಿಜುವಲ್ ರಿಪ್ರೆಸೆಂಟೇಷನ್ ಇಸ್ ಇಂಪಾರ್ಟೆಂಟ್ ಸೊ ಅದು ಸ್ವಲ್ಪ ನೋಡ್ಕೊಳ್ಳಿ ಓಕೆ ಬಿಫೋರ್ ದಟ್ ಇನ್ನೊಂದು ನಿಮ್ಗೆ
ಐ ವಾಂಟೆಡ್ ಟು ಶೋ ಯು. 1 ಸೆಕೆಂಡ್. ಸರಿ, ನಾನು ಇದು ಕ್ಲಿಕ್ ಮಾಡ್ತೀನಿ ಪಬ್ಲಿಷ್ ಅಂತ. ಸೊ ಆಸ್ ಎ ಸೆಟ್, ಸ್ವಲ್ಪ ಈ ಗೂಗಲ್ ಆಡ್ಸ್ ಅಷ್ಟು ಬ್ರೈನ್ ಇಟ್ಟು ನೀವು ಅನಲೈಸ್ ಮಾಡಾಗ ಇರಲ್ಲ. ಅಂಡ್ ಇನ್ನು ಇಷ್ಟಕ್ ಮುಂಚೆ ಇನ್ಸ್ಟಾಗ್ರಾಮ್ ಫೀಡ್ ಇವೆಲ್ಲ ಇಡ್ತಾ ಇತ್ತು, ಬಟ್ ಇವಾಗ ಇನ್ನೂ ತುಂಬಾ ಸಿಂಪಲ್ ಮಾಡಿದ್ದಾರೆ ಆಕ್ಚುಲಿ. ಸೊ ಅಷ್ಟು ವರಿ ಆಗ್ಬೇಕಾದ ಅವಸರ ಇಲ್ಲ. ಇಷ್ಟಕ್ ಮುಂಚೆ ಅಟ್ಲೀಸ್ಟ್ ನೀವು ವೇಟ್ ಮಾಡಿ ನಿಮ್ಗೆ, ಅಂದ್ರೆ ಐ ಡೋಂಟ್ ನೋ ಇಫ್ ಯು ಹ್ಯಾವ್ ರನ್ ದಿ ಆಡ್ ಆರ್ ನಾಟ್. ಇಷ್ಟಕ್ ಮುಂಚೆ ಸ್ವಲ್ಪ ಡಿಫ್ರೆಂಟ್ ಆಯಿತು, ಇವಾಗ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಬೇಸಿಕಲಿ ಇದು ಸ್ವಲ್ಪ ಸಿಂಪಲ್ ಮಾಡಿದ್ದಾರೆ. ಲೆಟ್ಸ್ ಸಿ, ನಾವು ಹಿಂದ್ಗಡೆ ಇದೆ ಅಂತ ನೀವು ವಿಲ್ ಸಿ ಸ್ಯಾಂಪಲ್ ಆಡ್ ಟ್ರಾಫಿಕ್ ಇಸ್ ಕ್ರಿಯೇಟೆಡ್. ಓಕೆ, ಅದು ಇನ್ ರಿವ್ಯೂ ಇದೆ, ವಾಟ್ ಎವರ್ ಇಟ್ ಇಸ್. ಸೊ ಅದು ಹಾಗೆ ಸೇವ್ ಆಗ್ಬಿಡತ್ತೆ. Okay, so whenever you want, you can just give the budget and run the ad. So meanwhile, ನಾನು ನಿಮ್ಗೆ ಬೇಸಿಕ್ ಇಂಟ್ರೊಡಕ್ಷನ್ ಕೊಡ್ಬೇಕು ನಿಮ್ಗೆ. ಓಕೆ, ಫೇಸ್ಬುಕ್ ಆಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ರೈಟ್ ಸೈಡ್ ರಿಸಲ್ಟ್ ಅಂದ್ರೆ ಅದರಲ್ಲಿ ಪ್ಲೇಸ್ಮೆಂಟ್ಸ್ ಥರ್ಡ್ ಆಪ್ಷನ್ ಅಲ್ಲಿ ಈ ತರ ರೈಟ್ ಸೈಡ್ ಕಾಣಿಸಂಗ್ ಒಂದು ರಿಸಲ್ಟ್ ಇರುತ್ತೆ. ಇಲ್ಲೇ ಇಷ್ಟಕ್ ಮುಂಚೆ ಅಷ್ಟು ಕಾಣಿಸ್ತಾ ಇದ್ದಿಲ್ಲ, ಇವಾಗ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ತರ ಸ್ಪಾನ್ಸರ್ಡ್ ಆಡ್ಸ್ ಅಂತಿದಲ್ವಾ, ಅದು ಕಾಣಿಸುತ್ತೆ. ಅದರ್ವೈಸ್ ಜನರಲ್ ನೀವು ಇದು ಓಪನ್ ಮಾಡ್ಕೊಂಡ್ರೆ ಈ ತರ ನೀವು ಓಪನ್ ಮಾಡ್ತಾ ಇದ್ರೆ ಇಲ್ಲಿ ಕಾಣಿಸ್ತದಲ್ವಾ ಸ್ಪಾನ್ಸರ್ಡ್ ಅಂತ ಹೇಳಿ. ಸೊ ಮೇಲ್ಗಡೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಬ್ರು ಪಿಕ್ಚರ್ಸ್ ನೋಡಿದ್ರಲ್ವಾ, ಇದು ಬಂದು ಇದು ಕೆಳಗಡೆ ಜಸ್ಟ್ ಹೀಗೆ ಕಾಣಿಸುತ್ತೆ ಅಷ್ಟೇ. ಟೈಮಿಂಗ್ಸ್ ಕಾಣಿಸುತ್ತೆ, 19 hours ago ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಕಾಣಿಸುತ್ತೆ ಅಷ್ಟೇ. ಸೊ ಇಲ್ಲಿ ಬಂದ್ರೆ ಸ್ಪಾನ್ಸರ್ಡ್ ಅಂತ ಕಾಣಿಸುತ್ತೆ. ಸೊ ಸ್ಪಾನ್ಸರ್ಡ್ ಇಸ್ ನಥಿಂಗ್ ಬಟ್ ಆಡ್ಸ್. ನೀವು ಇನ್ಸ್ಟಾಗ್ರಾಮ್ಗೆ ಹೋದ್ರು ಸರಿ, ನಿಮ್ಗೆ ಇನ್ಸ್ಟಾಗ್ರಾಮ್ಗೆ ಹೋದ್ರೆ ಸ್ಟೋರೀಸ್ ನೋಡ್ತಾ ಇರ್ತೀರಿ, ಎಲ್ಲಾರ ಸ್ಟೋರೀಸ್ ನೋಡ್ತಾ ಇರ್ತೀರಿ. ಆ ಸ್ಟೋರೀಸ್ ನೋಡೋನೆ ಮಧ್ಯಗೆ ಸೇಮ್ ಆಡ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ದೀಸ್ ಆರ್ ಡಿಫ್ರೆಂಟ್ ಪ್ಲೇಸ್ಮೆಂಟ್ಸ್. ನಮ್ಗೆ ಇಲ್ಲಿ ರೀಚ್ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ಗೆ ಅಂದ್ರೆ ಎಸ್ಟಿಮೇಟೆಡ್ ರೀಚ್ ನಿಮ್ಗೆ ತೋರಿಸುತ್ತೆ, ಬಟ್ ಇಟ್ ಕ್ಯಾನ್ ಬಿ ಅಪ್ ಆರ್ ಡೌನ್. ಓಕೆ, ಅಪ್ ಆರ್ ಬಟ್ ಮ್ಯಾಕ್ಸಿಮಮ್ ಬಂದು ಬೆನಿಫಿಟ್ ಇರುತ್ತೆ ಇಲ್ಲಿ. ಯಾಕಂದ್ರೆ ವಿಜುವಲ್, as I told you, visual presentation is like very important. Okay, and ನೀವು ಫಾರ್ ಎಕ್ಸಾಂಪಲ್ ಸರ್ಚ್ ಮಾಡಿದ್ರೆ ಸೇಮ್ ಗೂಗಲ್ ತರನೇ ನೀವು ಫೇಸ್ಬುಕ್ ಲಿ ಇನ್ಸ್ಟಾಗ್ರಾಮ್ಲಿ ಆಗಲಿ ಅದನ್ನ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ನಾನು ರಿಯಲ್ ಎಸ್ಟೇಟ್ ರಿಲೇಟೆಡ್ ನಾನು ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ ರಿಯಲ್ ಎಸ್ಟೇಟ್ಗೆ ರಿಲೇಟೆಡ್ ಆಡ್ಸ್ ನನಗೆ ತೋರ್ಸೋದು ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಫೀಡ್ಲಿ ತೋರ್ಸುತ್ತೆ, ಅಂದ್ರೆ ಜನರಲ್ ಈ ತರ ನಾನು ಹೀಗೆ ಓಪನ್ ಮಾಡ್ತಾ ಇದ್ನಲ್ವಾ, ಈ ತರ ಫೀಡ್ಲಿ ತೋರ್ಸುತ್ತೆ. ಓಕೆ, ಸ್ಟೋರಿಲಿ ಬರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಬರುತ್ತೆ ಆಡ್ ನಿಮ್ಗೆ. ಫಾರ್ ಎಕ್ಸಾಂಪಲ್ ಫೀಡ್ಲಿ ತೋರಿಸಿದ್ರೆ ಮತ್ತು ಸ್ಟೋರಿಲಿ ಅದೇ ಆಡ್ ಬರಲ್ಲ, ಆ ತರ ಏನಿರಲ್ಲ. ಫೀಡ್ಲಿ ಬರುತ್ತೆ, ಸ್ಟೋರಿ ಬರುತ್ತೆ. ಇನ್ನೊಂದು ಆಪ್ಷನ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ದು ಕಾಂಪಿಟೇಟರ್ಸ್ ಫೀಡ್ಲಿ ಬರ್ತಾ ಇದ್ರು, ಫೀಡ್ಲಿ ನೋಡಿದ್ದಾರೆ ಕಾಂಪಿಟೇಟರ್ದು, ಬಟ್ ಸ್ಟಿಲ್ ನಿಮ್ದು ಸ್ಟೋರಿಯಲ್ಲಿ ಡಿಸ್ಪ್ಲೇ ಆಗತ್ತೆ. ಹಾಗೆ ಆಲ್ಟರ್ನೇಟ್ ಕೂಡ ಆಗತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ ಪ್ಯಾಟರ್ನ್, ನಾನು ಎಲ್ಲಿ ಇದು ಓದಿಲ್ಲ, ಬಟ್ ಆಸ್ ಫಾರ್ ಎಸ್ ಐ ಅಬ್ಸರ್ವ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ದು ಕಾಂಪಿಟೇಟರ್ದು ಬಂತು. ಓಕೆ, ಕಾಂಪಿಟೇಟರ್ದು ಬಂದು ಸ್ಟೋರಿಲಿ ನಮ್ದು ಹೇಳಿ. ಫೀಡ್ ಅಂದ್ರೆ ಏನ್ ಮೇಡಮ್? ಫೀಡ್ ಅಂದ್ರೆ ನಾನು ತೋರಿಸ್ತೇನೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸೇಮ್ ಈ ತರ ಈ ಪೇಜ್ ನಾವ್ ಹೀಗೆ ಸ್ಕ್ರೋಲ್ ಮಾಡ್ಕೊಂತ ಹೋಗ್ತೀರ, ಸಾರಿ ಈ ತರ ನಾವು ಪೇಜ್ ಸ್ಕ್ರೋಲ್ ಮಾಡ್ಕೊಂತ ಹೋಗ್ತೇವಿ. ಎಲ್ಲ ಯಾವ್ದಾದ್ರೆ ಫಾಲೋ ಆಗ್ತಾ ಇದ್ರು ನಾವು ಈ ತರ ಎಲ್ಲ ತೋರಿಸ್ತಾ ಇರತ್ತೆ ಅವ್ರ ಪ್ರೊಫೈಲ್ಸ್ ಒಬ್ರೊಬ್ರು ಪೇಜ್ಲಿ. ಮೇನ್ ಪೇಜ್ ನಾನು ತೋರಿಸಿದೆ, ಪರವಾಗಿಲ್ಲ, ಲಾಗಿನ್ ಆಗಿ ತೋರಿಸಿದ್ರೆ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ನೀವ್ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಂಡ್ರ ಮಧು ಅವ್ರೆ? ಇಲ್ಲ ಮೇಡಮ್, ಟೈಮ್ ಆಗಿಲ್ಲ, ಮಾಡ್ತೀನಿ. ಹೌದಾ? ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಇನ್ ಕೇಸ್ ಸೇಮ್ ಹೆಸರಿಟ್ಟು ಯಾರನ್ನ ಯೂಸ್ ಮಾಡ್ತದೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ನೀವ್ ಏನ್ ಮಾಡ್ತೀರಂದ್ರೆ namechecker.com ಅಂತ ಒಂದಿದೆ. ಓಕೆ, ಆ namechecker.com ಗೆ ಹೋಗಿ ಚೆಕ್ ಮಾಡಿ, ಪ್ರಾಪರ್ಟಿ ಮ್ಯಾಪ್ಸ್ ಅಂತ ಚೆಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ಲಿ ಫೇಸ್ಬುಕ್ಲಿ ಯಾರಿಗನ್ನ ಇಂತ ಮಾರಿ ಪ್ರೊಫೈಲ್ಸ್ ಇದಾವ ವಿತ್ ದಿಸ್ ನೇಮ್ ಅಂತ ಅದು ತೋರ್ಸತ್ತೆ.
ನೇಮ್ ಚೆಕ್ಕರ ಮೇಡಮ್. namechecker.com ಅಲ್ಲಿ ಹೋಗಿ ನೋಡಿ ಒಂದ್ಸಲ ನಿಮ್ಮ ಪ್ರಾಪರ್ಟಿ ಮ್ಯಾಪ್ಸ್ ಇಂದ ಆಲ್ರೆಡಿ ಏನನ್ನ ಪ್ರೊಫೈಲ್ಸ್ ಇದೆ ಅಂತ ಚೆಕ್ ಮಾಡ್ಕೊಳ್ರಿ. ಚೆಕ್ ಮಾಡ್ಕೊಂಡು ಒಂದ್ ವೇಳೆ ಇದ್ರೆ ಸ್ವಲ್ಪ ಚೇಂಜಸ್ ಮಾಡಿ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಕೌಂಟ್ಸ್ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ಮ್ಯಾಪ್ಸ್ ಅಂತ namechecker.com ನೋಡ್ರಿ, ಯಾರ್ದು ಇಲ್ಲ ಅಂದ್ರೆ ಫೈನ್ ಯೂಸ್ ಮಾಡ್ರಿ. ಇಲ್ಲಂಗಿದ್ರೆ ಯಾರ್ದು ಇದೆ ಕಾಣಿಸ್ತದೆ ಅಂತಂದ್ರೆ ಪ್ರಾಪರ್ಟಿ ಮ್ಯಾಪ್ಸ್ ಬ್ಯಾಂಗ್ಳೂರ್ ಅಂತ ಏನನ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಪರ್ಟಿ ಮ್ಯಾಪ್ಸ್ ಇಂಡಿಯಾ ತರ. ಇಂಡಿಯಾ ಎಕ್ಸಾಕ್ಟ್ಲಿ ಆ ತರ ಕೂಡ ಚೂಸ್ ಮಾಡ್ಕೊಳ್ಳಿ. ಅದಕ್ಕೆ ಪ್ರಾಪರ್ಟಿ ಮ್ಯಾಪ್ಸ್ ಫೇಸ್ಬುಕ್ ಪೇಜ್ ಇದೆ ಮೇಡಮ್. ನಿಮ್ದೇನಾ? ನಮ್ದೇ ಇದೆ. ಓಕೆ, ನಿಮ್ದೇ ಇದ್ರೆ ಅದು .in ಅಂತ ಹಾಕ್ಬೇಕಾ ಅಥವಾ ಪ್ರಾಪರ್ಟಿ ಮ್ಯಾಪ್ಸ್ ಅಂದ್ರೆ ಓಕೆ ಅಲ್ಲ ಮೇಡಮ್? ಪ್ರಾಪರ್ಟಿ ಮ್ಯಾಪ್ಸ್ ಅಂದ್ರೆ ಸಾಕು, .in ಅವಸರ ಇಲ್ಲ, ಜಸ್ಟ್ ನೇಮ್ ಅಷ್ಟೇ. ಓಕೆ, ಬಟ್ ಇವಾಗ ಚೆಕ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿ, ಯಾಕಂದ್ರೆ ಸಡನ್ ಯಾರನ್ನ ಕ್ರಿಯೇಟ್ ಮಾಡ್ರಿ ಯು ವಿಲ್ ಲೂಸ್ ಅ ಚಾನ್ಸ್ ಆ ತರ. ಓಕೆ ಓಕೆ, ನಾನು ಇದೆ ಮೇಡಮ್, ಪೇಜ್ ಇದೆ, ಪ್ರಾಪರ್ಟಿ ಮ್ಯಾಪ್ಸ್ ಪೇಜ್. ನೈಸ್. ಓಕೆ, ಸೊ ಇದು ಬಂದು ಇದೇ ಫೀಡ್. ಓಪನ್ ಮಾಡಿದ ತಕ್ಷಣ ಎಲ್ಲಾರ್ದು ಬೇರೆಯವರು ನೀವ್ ಯಾರ್ಯಾರಾದ್ರೆ ನೀವ್ ಫಾಲೋ ಆಗ್ತಾ ಇದ್ರೆ ಅವ್ರದೆಲ್ಲ ಪೋಸ್ಟ್ ತೋರ್ಸುತ್ತೆ. ಸೊ ಇದು ಫೀಡ್. ಸೊ ಇಲ್ಲಿ ಫೀಡ್ಲಿ ಮಧ್ಯೆಗೆ ಸ್ಪಾನ್ಸರ್ಡ್ ಆಡ್ ಬರುತ್ತೆ. ಇಲ್ಲಿ ಬರುತ್ತೋ ಇಲ್ಲವೋ ಸರಿ, ವಾಟ್ ಎವರ್ ಇಲ್ಲಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಸ್ಪಾನ್ಸರ್ಡ್ ಆಡ್ ಇಲ್ಲಿ ನಿಮ್ದು ಕಾಂಪಿಟೇಟರ್ದು ಕಾಣಿಸಿರೆ ದೇರ್ ಇಸ್ ಅ ಸ್ಕೋಪ್ ದಟ್ ನಿಮ್ದು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಸ್ಟೋರೀಸ್ ಇವ್ರದ್ದು. ಓಕೆ, ಸೊ ಈ ತರ ಸ್ಟೋರೀಸ್ ಒಬ್ಬೊಬ್ಬದು ಸ್ಟೋರಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋಗ್ತಾ ಇರ್ತೀರಿ. ನೆಕ್ಸ್ಟ್ ಹೋದ ತಕ್ಷಣ ಇದು ಬೇರೆ ಅವ್ರದ್ದು ಕಾಣಿಸುತ್ತೆ. ಈ ಬೇರೆ ಅವ್ರದ್ದು ಕಾಣಿಸೋ ಗ್ಯಾಪ್ಲಿ ನಿಮ್ದು ಬರುತ್ತೆ ಆಡ್. ಅಲ್ಲಿ ಸ್ಟೋರೀಸ್ ಎಲ್ಲಿ ಬರುತ್ತೆ? ಸ್ಟೋರೀಸ್ ಇದೆ, ಸ್ಟೋರೀಸ್ ಮೇಲ್ಗಡೆ ಅಲ್ಲಿ ಸ್ಟೋರೀಸ್ ಅಲ್ಲಿ ಆಡ್ ಬರುತ್ತೆ ಮೇಡಮ್. ಆಡ್ ಬರುತ್ತೆ ಸ್ಟೋರೀಸ್ಲಿ. ಡೈರೆಕ್ಟ್ ಕ್ಲಿಕ್ ಮಾಡಿ ನೀವು ಅವ್ರು ನಿಮ್ ವೆಬ್ಸೈಟ್ ಗೆ ಬರ್ತಾರೆ. ಇಲ್ಲಂಗಿದ್ರು ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ ನಿಮ್ನ ಫಾಲೋ ಆಗ್ತಾರೆ. ಯಾವ್ದಾದ್ರು either ways ನಿಮ್ಗೆ ಬೆನಿಫಿಟೇ. ಸೊ ಇಲ್ಲಿ ಸ್ಕಿಪ್ ಆದ್ರೂ ಇಲ್ಲಿ ಬರುತ್ತೆ ಡೆಫಿನೆಟ್. ನಾನು ಅಬ್ಸರ್ವ್ ಮಾಡಾದ್ರೆ ನಾನು ತುಂಬಾ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ವೆರಿ ರೆಗ್ಯುಲರ್ ಯೂಸ್ ಮಾಡ್ತಾ ಇರ್ತೀನಿ. ಸೊ ನಂಗೆ ಇನ್ಸ್ಟಾಗ್ರಾಮ್ ಲಿಟ್ರಲ್ ನಾನು ಅಬ್ಸರ್ವ್ ಮಾಡಿ ದೇರ್ ಇಸ್ ಅ ಲಾಟ್. ಇಲ್ಲಿ ಕಾಣಿಸಿದ್ರೆ ಅಲ್ಲಿ ರಿಪೀಟ್ ಸ್ವಲ್ಪ ಅವಾಗ ರಿಪೀಟ್ ಆಗುತ್ತೆ. ಅವಾಗ ರಿಪೀಟ್ ಆಗ್ಲಂಗಿದ್ರು ಇಟ್ ವಿಲ್ ಶೋ ಡಿಫ್ರೆಂಟ್ ಟೈಪ್ಸ್ ಆಫ್ ಆಡ್ಸ್ ನಂಗೆ. ಅಂದ್ರೆ ಎಷ್ಟು ಜನ ನಾನ್ ಸರ್ಚ್ ಮಾಡಿದ ರಿಸಲ್ಟ್ ಮೇಲೆ ಎಷ್ಟೊಂದು ಜನ ಆಡ್ಸ್ ಮಾಡ್ತಾ ಇದ್ದಾರೋ ಆ ಆಡ್ ಎಲ್ಲ ಕಾಣಿಸ್ತಾ ಇರುತ್ತೆ ನಂಗೆ ದಿನಾಗ್ಲೂ. ಸೊ ನಿಮ್ಗೆ ರೀಚ್ ಸ್ವಲ್ಪ ಜಾಸ್ತಿ ಇರುತ್ತೆ ಫೇಸ್ಬುಕ್ ಆಡ್ಸ್ಲಿ. ಸೊ ನಿಮ್ಗೆ ನೀವು ಒಂದು ಫೇಸ್ಬುಕ್ ಆಡ್ಸ್ ಯಾವಾಗ ಟ್ರೈ ಮಾಡಿದ್ರಾ ನೀವು? ಮಾಡಿದೀನಿ. ಓಕೆ, ಅದೇ ನಿಮ್ಗೆ ರಿಸಲ್ಟ್ಸ್ ಚೆನ್ನಾಗಿ ಕಾಣಿಸುತ್ತಾ? ಅಂದ್ರೆ ಅದು ಫೇಸ್ಬುಕ್ ಆಡ್ ಎಲ್ಲಿ ರನ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಅಂದ್ರೆ ಒಂದು 5-6 ಲೀಡ್ಸ್ ಬಂದಿತ್ತು ನಮ್ಗೆ. ಓಕೆ, ನಾನು ಅದಕ್ಕೆ ದುಡ್ಡು ಕೂಡ ಹಾಕಿಲ್ಲ. ಅದು ಹೆಂಗ್ ಬಂತು ಏನು ಗೊತ್ತಾಗಿಲ್ಲ. ನೀವು ಜನರಲ್ ಯು ಕ್ಯಾನ್ ಟ್ರೈ ಸರ್ಚಿಂಗ್ ಫ್ರಮ್ ಅದರ್ ಮೊಬೈಲ್ಸ್. ಬೇರೆ ಮೊಬೈಲ್ಸ್ ಬೇರೆ IP ಅಡ್ರೆಸ್ ಇರಬೇಕು. ಅಂದ್ರೆ ಮೊಬೈಲ್ ಡೇಟಾ ಯೂಸ್ ಮಾಡ್ಕೊಂಡ್ರೆ ಸೇಮ್ ವೈಫೈ ಕನೆಕ್ಷನ್, ಅಂದ್ರೆ ವೈಫೈ ಅಲ್ಲ, ನೀವು ಮೊಬೈಲ್ ಡೇಟಾ ಯೂಸ್ ಮಾಡ್ತಾ ಇದ್ರೆ ಅವರು ಬೇರೆ ಮೊಬೈಲ್ ಡೇಟಾ ಅಲ್ಲಿ ಬೇರೆ ವೈಫೈ ಅಲ್ಲಿ ಯೂಸ್ ಮಾಡ್ಬೇಕು. ಸೇಮ್ ಮಾಡ್ರೆ ನಿಮ್ಗೆ ಕಾಣಿಸಲ್ಲ ಜಾಸ್ತಿ. ಅಲ್ಲ, ಅದು ಹೆಂಗೆ ಮೇಡಮ್? ಈಗ ಆಲ್ಮೋಸ್ಟ್ ಈಗ ಸರ್ಚ್ ಆಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದೆ ಡಿಸ್ಪ್ಲೇ ಆಡ್ ಅಲ್ಲಿ, ಅದು ಗೂಗಲ್ ಅಲ್ಲಿ. ಇದು ಯಾರಿಗೆ ಹೋಗ್ತಾ ಯಾವಾಗ ಹೋಗುತ್ತೆ ಏನು ಗೊತ್ತಾಗಲ್ಲ ಅನ್ಸುತ್ತೆ. ಹೌದಾ? ಓಕೆ, ತುಂಬಾ ಟ್ರೈ ಮಾಡಿದೀನಿ, ಎಲ್ಲಿ ರೀಚ್ ಆಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದಾ, ರೈಟ್. ನಾನು ನಿಮ್ಗೆ ಆಮೇಲೆ ಇಲ್ಲಿ ನಾವು ಈಗ ರಿಯಲ್ ಎಸ್ಟೇಟ್ ಅಂದ್ರೆ ಈಗ ಮ್ಯಾಜಿಕ್ ಬ್ರೇಕ್ 99 ಅದೆಲ್ಲ ಹೆಂಗೆ ಟಾರ್ಗೆಟ್ ಮಾಡೋದು ಮೇಡಮ್? ಇದೆಲ್ಲ ನೀವು ಹೇಳಿಲ್ಲ. ಹೇಳ್ತೀನಿ, ಒಂದ್ ನಿಮಿಷ, ಗಿವ್ ಮಿ ಅ ಮಿನಿಟ್. ನಾನು ಇದು ಜಸ್ಟ್ ಎಂಡ್ ಮಾಡ್ಬಿಡ್ತೀನಿ. ಸೊ ಇದು ದಿಸ್ ಇಸ್ ದ, ನೀವ್ ಮ್ಯೂಟ್ ಮಾಡ್ಕೊಳ್ಳಿ ಮಧುವ್ರೆ. ಓಕೆ, ಸೊ ದಿಸ್ ಇಸ್ ದ ಪ್ರಾಸೆಸ್. ನಿಮ್ಗೆ ಜನರಲ್ ಆಡ್ಸ್ ಕ್ರಿಯೇಟ್ ಮಾಡಿದ್ರೆ ಈ ತರ ಫೀಡ್ಲಿ ಕಾಣಿಸುತ್ತೆ. ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಸ್ಟೋರೀಸ್ಲಿ ಕಾಣಿಸುತ್ತೆ. ಈ ತರ ರೈಟ್ ಸೈಡ್ ಕಾಲಮ್ಲಿ ಕಾಣಿಸುತ್ತೆ. ಸೊ ದೇರ್ ಇಸ್ ಮೋರ್ ಸ್ಕೋಪ್ ಆಫ್ ದಿಸ್ ಆಡ್ ಟು ರೀಚ್ ಪೀಪಲ್. ನಿಮ್ಮ ಪೀಪಲ್ಗೆ ರೀಚ್ ಆಗ್ಲಕ್ಕೆ ಸ್ವಲ್ಪ ಸ್ಕೋಪ್ ಜಾಸ್ತಿ ಇರುತ್ತೆ. ಅಂಡ್ ಬಡ್ಜೆಟ್ ಕೂಡ ಸ್ವಲ್ಪ ಕಂಪ್ಯಾರಿಟಿವ್ಲಿ ಲೆಸ್. ಅಂದ್ರೆ ಇಷ್ಟಕ್ ಮುಂಚೆ ಬಹಳ ಕಡಿಮೆ ಇತ್ತು, ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಬಟ್ ಇಟ್ಸ್ ನಾಟ್ ದಟ್, ಅಂದ್ರೆ ಚೇಂಜಸ್ ಆಗಿದೆ ಇನ್ ದ ಸೆನ್ಸ್ ಚೇಂಜ್ ಮಾಡಿದ್ನ ಅವ್ರ ಬಡ್ಜೆಟ್ಗೆ ಚೇಂಜ್ ಮಾಡಿದ್ದಾರೆ ಅಂತ ಅಲ್ಲ. ಅವ್ರು ಬಂದು ಇವಾಗ ಆಬ್ವಿಯಸ್ಲಿ ಇವಾಗ ಬಡ್ಜೆಟ್ ಅವರು ಫಾರ್ ಎಕ್ಸಾಂಪಲ್ ಲಿಮಿಟೇಷನ್ಸ್ ಅವ್ರು ಇನ್ಕ್ರೀಸ್ ಮಾಡಿದ್ರು. ಇಟ್ ಡಸಂಟ್ ಮೀನ್ ದಟ್ ಅವರು ಆ ಲಿಮಿಟೇಷನ್ಸ್ ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ರೆ
ರೀಚ್ ಜಾಸ್ತಿ ಆಗಲ್ಲ ಅಂಬೋ ಸ್ಕೋಪ್ ಹಾಗೆ ನಾವ್ ಅರ್ಥ ಮಾಡ್ಕೋಬಾರ್ದು. ಇಫ್ ಸಮ್ವನ್ ಇಸ್ ನಾನ್ ಇವಾಗ ನಾನು ನನ್ ಪ್ರಾಡಕ್ಟ್ ವ್ಯಾಲ್ಯೂ ನಾನ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನ್ ಪ್ರಾಡಕ್ಟ್ ಕೊಡೋ ಸರ್ವಿಸ್ ಕೂಡ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ನೀವು ಫೇಸ್ಬುಕ್ ಆಡ್ ರನ್ ಮಾಡಿದ್ರಿ, ಓಕೆ, ನಿಮ್ಗೆ ಜಾಸ್ತಿ ಅನ್ಸಿತ್ತು, ನೀವು ರಿಸಲ್ಟ್ಸ್ ನೋಡ್ಲಂಗಿದ್ರೆ ಅಟ್ ದ ಎಂಡ್ ಯು ಆರ್ ಗೋಯಿಂಗ್ ಟು ಸ್ಟಾಪ್ ಅಲ್ವಾ. ಇಫ್ ದೇ ಆರ್ ನೋ ರಿಸಲ್ಟ್ಸ್ ನೀವು ಸ್ಟಾಪ್ ಮಾಡ್ತೀವಿ, ಅದು ಅವ್ರಿಗೆ ಕೂಡ ಗೊತ್ತು. ಬಿಕಾಸ್ ಆಡ್ ರನ್ ಮಾಡೋರು ಕೇರ್ಫುಲ್ ಆಗಿ ಮಾಡ್ತಾರೆ, ಬಿಕಾಸ್ ಯು ಆರ್ ಸ್ಪೆಂಡಿಂಗ್ ಸಮ್ ಅಮೌಂಟ್. ಸೊ ಯಾವಾಗಾದ್ರೂ ಇನ್ ಕೇಸ್ ಯು ಫೈಂಡ್ ಬಜೆಟ್ ಲಿಮಿಟೇಷನ್ಸ್ ಜಾಸ್ತಿ ಆಗಿದೆ, ಆ ತರ ನಿಮ್ಗೆ ಅನ್ಸಿರ್ನು ಅಟ್ ದ ಎಂಡ್ ರಿಸಲ್ಟ್ಸ್ ನೋಡಿ ಅದು ನಿಮ್ಗೆ ಹೇಗೆ ಬರ್ತಾ ಇದೆ, ಕನ್ವರ್ಷನ್ಸ್ ಬರ್ತಾ ಇದ, ಆರ್ ಟ್ರಾಫಿಕ್ ಅಂದ್ರೆ ಜನಗಳು ಬರ್ತಾ ಇದ್ದಾರ, ಬ್ರ್ಯಾಂಡ್ ಅವೇರ್ನೆಸ್ ಅಂದ್ರೆ ರೀಚ್ ಎಷ್ಟು ಆಗ್ತದೆ, ಎಷ್ಟು ಜನಕ್ಕೆ ರೀಚ್ ಆಗ್ತದೆ, ಇಷ್ಟು ಜನ ನೋಡಿದ್ದಾರೆ, ಇವೆಲ್ಲ ನಿಮ್ಗೆ ಗೊತ್ತಾಗತ್ತೆ. ಅದಕ್ಕೆ ಇದು ನೀವು ರಿಸಲ್ಟ್ಸ್ ಮೇಲೆ ನೀವು ಯು ಕ್ಯಾನ್ ಗೋ ಫಾರ್ ಇಟ್. ಇವಾಗ ಗೂಗಲ್ ಆಡ್ಸ್ ರನ್ ಮಾಡ್ತೀರಿ, ಫೇಸ್ಬುಕ್ ಆಡ್ಸ್ ರನ್ ಮಾಡ್ತೀರಿ, ಟ್ವಿಟರ್ ಆಡ್ಸ್ ರನ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಬಟ್ ಓನ್ಲಿ ಫ್ಯೂ ಥಿಂಗ್ಸ್ ವರ್ಕ್ ಔಟ್ ಫಾರ್ ಯು, ರೈಟ್, ಅಟ್ ದಿ ಎಂಡ್. ಅದಕ್ಕೆ ನಾವೆಲ್ಲ ಕಲ್ತ್ಕೊಂಡು ಎಲ್ಲ ಟ್ರೈ ಮಾಡಿ ಯಾರು ನಮ್ಗೆ ಕ್ಲಿಕ್ ಆಗ್ತದೆ ಅಂತ ನೋಡ್ಬೇಕು. ಬಟ್ ನಾನೇನಂತ ಇದ್ನಂದ್ರೆ ಫೇಸ್ಬುಕ್ ಆಡ್ಸ್ ಇನ್ ಕೇಸ್ ಅವರು ಬಜೆಟ್ ಲಿಮಿಟೇಷನ್ ಜಾಸ್ತಿ ಮಾಡಿದ್ದಾರೆ, ಇಷ್ಟಕ್ ಮುಂಚೆ ತರ ಇಲ್ಲ ಅಂತ ಅಂದ್ರೂ ಅಟ್ ದ ಎಂಡ್ ರಿಸಲ್ಟ್ಸ್ ಕೂಡ ಯಾವ್ದೋ ಪಾಸಿಟಿವ್ ಥಿಂಗ್ ಆಗಿರ್ಬೋದು. ಅದರ್ವೈಸ್ ದೇ ನೋ ದಟ್ ನನ್ನ ಆಡ್ ನಾನ್ ಜಾಸ್ತಿ ಲಿಮಿಟೇಷನ್ ಮಾಡಿದ್ದೀನಿ, ನಾನ್ ರಿಸಲ್ಟ್ಸ್ ತೋರ್ಸ್ಲಂಗಿದ್ರೆ ಐ ಆಮ್ ಗೋಯಿಂಗ್ ಟು ಲೂಸ್ ದೆಮ್ ಅಂತ ಹೇಳಿ ಅವ್ರಿಗೆ ಗೊತ್ತು, ರೈಟ್. ಸೊ ದಟ್ಸ್ ದ ರೀಸನ್ ಇದು. ಅಂಡ್ ಇನ್ನೊಂದು ರೀಸನ್ ಏನಂದ್ರೆ ಇನ್ಸ್ಟಾಗ್ರಾಮ್ ಕೂಡ ನಿಮ್ಗೆ ಶೋಯಿಂಗ್ ಆಡ್ಸ್ ಇನ್ ಇನ್ಸ್ಟಾಗ್ರಾಮ್ ಆಸ್ ವೆಲ್. ಸೊ ಇಟ್ ಡಿಪೆಂಡ್ಸ್, ನಿಮ್ಗೆ 2 ಪ್ಲಾಟ್ಫಾರ್ಮ್ಸ್ ಇವಾಗ ಅವರಿಬ್ಬರು ಟೈಅಪ್ ಆಗಿದ್ದಾರೆ, ಬಟ್ 2 ಪ್ಲಾಟ್ಫಾರ್ಮ್ಸ್ ನಿಮ್ದು ಆಡ್ ತೋರಿಸ್ತಾ ಇದೆ ಅಂತಂದ್ರೆ there should be some limitations alva. So that's the thing. Ella technical details of Facebook ad, like tracking, it's like Facebook pixel, so parameter anta, build URL parameter anta ಸ್ವಲ್ಪ ಇರುತ್ತೆ. ಆ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಮೀನ್ ವೈಲ್ ಐ ವಾಂಟ್ ಯು ಟು ಜಸ್ಟ್ ಪ್ರಾಕ್ಟೀಸ್. ಒಂದು ಸಲ ಫೇಸ್ಬುಕ್ ಆಡ್ ಹಾಕಿ ಪ್ರಾಕ್ಟೀಸ್ ಮಾಡಿ. ಎನಿ ಡೌಟ್ಸ್ ಜಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀವು ಹಾಕ್ಬೋದು. ಐ ವಿಲ್ ಕ್ಲಿಯರ್ ಇಟ್ ಟುಮಾರೋ. Okay, right. Thank you so much for watching. Now, continue madana. Thank you.